ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾವು ಹಿಂದಿನ ವೀಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಆಗಿರುವಂಥ 14 ಹಿಡಿದು 20ವರೆಗೂ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೆ. ಅದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಂಪ್ಲೀಟ್ ಆಗಿತ್ತು. 3 ಮಾರ್ಕ್ಸಲ್ಲಿ ಕ್ವಶನ್ ನಂಬರ್ 25 ರಿಲೇಷನ್ ಆ್ಯಂಡ್ ಫಂಕ್ಷನ್ ಮತ್ತು 26 ಇನ್ವರ್ಸ್ ಟ್ರಿಗೊನೋಮೆಟ್ರಿ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ನಾನು 27th ಕ್ವಶನ್ ಆಗಿರೋ ಮ್ಯಾಟ್ರೈಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬರುವಂಥ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡುವ. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾನು ಮ್ಯಾಟ್ರೈಸಸ್ ಚಾಪ್ಟರ್ ಮೇಲೆ ಬಂದಿರುವಂಥ 3 ಮಾರ್ಕ್ಸ್ ಕ್ವಶನ್ಸ್ 2014 ಹಿಡಿದು ಮಾರ್ಚ್ 2020 ಮಾರ್ಚ್ವರೆಗೂ ಆಗಿರುವಂಥ ಎಲ್ಲ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದು ಕ್ವಶನ್ ನಂಬರ್ ನಿಮಗೆ 27ನಲ್ಲಿ ಬರುತ್ತೆ. ಸೊ ಆಲ್ರೆಡಿ ನಾನು 2 ಕ್ವಶನ್ನ ಕಂಪ್ಲೀಟ್ ಮಾಡಿದೆ. 25 ರಿಲೇಷನ್ ಆ್ಯಂಡ್ ಫಂಕ್ಷನ್ ಆಗಿತ್ತು, 26 ಇನ್ವರ್ಸ್ ಟ್ರಿಗೊನೋಮೆಟ್ರಿ ಆಗಿತ್ತು. ಸೊ ಇದು ನಮ್ಮದು ಥರ್ಡ್ ಕ್ವಶನ್. 3 ಮಾರ್ಕ್ಸಲ್ಲಿ ಥರ್ಡ್ ಕ್ವಶನ್ ನಾನು ಇವಾಗ ಮಾಡ್ತಾ ಇರೋದು. ಓಕೆ, ಸೊ ಸ್ಟಾರ್ಟ್ ಮಾಡುವ. ನೋಡಿ, ಮೊದಲನೇದಾಗಿ ಏನಿದೆ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್ prove that a plus a dash is a symmetric and a minus a dash is a skew symmetric ಅಂತ ಪ್ರೂವ್ ಮಾಡಬೇಕು. ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ ಕೇಳಿದರೆ ಇದು ಜೂನ್ 2014ನಲ್ಲಿ. ಓಕೆ, ಸೊ ನೋಡಿ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಏನು ಕೇಳಿದ್ದಾರೆ ಇಲ್ಲಿ, ಎ ಅನ್ನೋದು ಇಲ್ಲಿ ಏನು ಕೊಟ್ಟಿದ್ದಾರೆ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಅಂತಾಗಿದೆ. ಎ ಅನ್ನೋದು ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ. ಸೊ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ನಾವು ಪ್ರೂವ್ ಮಾಡಬೇಕು. ಅದಕ್ಕಿಂತ ಮೊದಲು ನಮಗೆ ಸಿಮೆಟ್ರಿಕ್ ಅಂದ್ರೇನು, ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೇನು ಮೊದಲಿಗೆ ಗೊತ್ತಿರಬೇಕು. ಮೊದಲಿಗೆ ನಾವು ಇವಾಗ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ ನೋಡಿ. ಸಿಮೆಟ್ರಿಕ್ ಅಂತಂದರೆ ಎ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇರುತ್ತೆ. ಅಂದರೆ ಆ ಮ್ಯಾಟ್ರಿಕ್ಸದ್ದು ನೀವು ಟ್ರಾನ್ಸ್ಪೋಸ್ ತೊಗೊಂಡ್ಮೇಲೂ ಅವೆರಡು ಏನಾಗಿರುತ್ತವೆ, ಈಕ್ವಲ್ ಮ್ಯಾಟ್ರಿಕ್ಸ್ ಆಗಿರುತ್ತವೆ. ಅದಕ್ಕೆ ನೀವೇನಂತ ಹೇಳ್ತೀರಾ, ಎ ಮ್ಯಾಟ್ರಿಕ್ಸಿಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಾ. ಕರೆಕ್ಟಾ? ಇನ್ನು ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಇದನ್ನು ಸೇಮ್ ಇದೆ, ಎ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಡ್ಯಾಶ್ ಇರುತ್ತೆ, ಅಥವಾ ಮೈನಸ್ ಎ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇರುತ್ತೆ. ಸೊ ಇದು ಮ್ಯಾಟ್ರಿಕ್ಸಿಗೆ ಏನಂತ ಹೇಳ್ತೀರಾ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಾ. ಗೊತ್ತಾಯ್ತಾ? ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಎ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಡ್ಯಾಶ್, ಸಿಮೆಟ್ರಿಕ್ ಅಂದರೆ ಎ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್. ಬಟ್ ಇಲ್ಲಿ ಎ ಇದ್ದಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ ನೋಡಿ, ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋದು ಎ ಪ್ಲಸ್ ಎ ಡ್ಯಾಶ್. ಇದು ಪೂರ ಒಂದೇ ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಏನಂತ ಪ್ರೂವ್ ಮಾಡಬೇಕಾಗಿರೋದು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇದಕ್ಕೆ ನಾನು ಕಂಪ್ಲೀಟಾಗಿ ಡಿ ಅಂತ ಕೊಡ್ತಾ ಇದ್ದೀನಿ ಇವಾಗ. ಓಕೆ, ಏನಾದರೂ ಒಂದು ನೋಟೇಷನ್ ಕೊಡ್ಬೋದು ನಾವು. ಸೊ ಇದಕ್ಕೆ ನಾನು ಕಂಪ್ಲೀಟ್ 2 ಕೂಡಿಸಿ ಆ್ಯಡ್ ಮಾಡಿದ ಮೇಲೆ ಬರುತ್ತಲ್ಲ, ಅದಕ್ಕೆ ನಾನು ಡಿ ಅಂತ ಡಿನೋಟ್ ಮಾಡಿದ್ದೀನಿ. ಸೊ ಈ ಡಿ ಮ್ಯಾಟ್ರಿಕ್ಸ್ ಯಾವಾಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಹೇಳಿ, ಡಿ ಈಸ್ ಈಕ್ವಲ್ಸ್ ಟು ಡಿ ಡ್ಯಾಶ್ ಆಗಬೇಕಾ, ಅಂದರೆ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ, ಅಕಾರ್ಡಿಂಗ್ ಟು ಡೆಫಿನಿಷನ್ ಪ್ರಕಾರ. ಓಕೆ, ಸೊ ಅದನ್ನೇ ಇವಾಗ ನೆಕ್ಸ್ಟ್ ಇದನ್ನು ಡಿ ಈಸ್ ಈಕ್ವಲ್ಸ್ ಟು ಡಿ ಡ್ಯಾಶ್ನ ಪ್ರೂವ್ ಮಾಡಿಬಿಟ್ರೆ ಏನಾಗುತ್ತೆ, ಇಟ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ರೀತಿ ಸ್ಕ್ಯೂ ಸಿಮೆಟ್ರಿಕ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಮೈನಸ್ ಎ ಡ್ಯಾಶ್ ಅನ್ನೋದನ್ನು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಸಿ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾ ಇದ್ದೀನಿ. ಏನಾದರೂ ನೋಟೇಷನ್ ಕೊಡ್ಬೋದು. ಸೊ ಇದಕ್ಕೆ ಸಿ ಅಂತ ಕೊಟ್ಟರೆ ಇದನ್ನು ಏನಾದ್ರು ಪ್ರೂವ್ ಮಾಡಬೇಕಪ್ಪ ಅಂದರೆ ಸಿ ಈಸ್ ಈಕ್ವಲ್ಸ್ ಟು ಮೈನಸ್ ಸಿ ಡ್ಯಾಶ್ ಅಂತ ಪ್ರೂವ್ ಮಾಡಬೇಕು, ಅಥವಾ ಮೈನಸ್ ಸಿ ಈಸ್ ಈಕ್ವಲ್ಸ್ ಟು ಸಿ ಡ್ಯಾಶ್, ಯಾವುದಾದ್ರೂ ಒಂದು ರಿಸಲ್ಟ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು. ಗೊತ್ತಾಯ್ತಾ? ಇದನ್ನು ನಾವು ಪ್ರೂವ್ ಮಾಡಿದರೆ ಇದಕ್ಕೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಅದನ್ನು ಪ್ರೂವ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮೊದಲಿಗೆ ಎ ಪ್ಲಸ್ ಎ ಡ್ಯಾಶ್ನ ತೊಗೋತಾ ಇದ್ದೀನಿ. ಇದನ್ನು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಇವಾಗ. ಸೊ ಎ ಪ್ಲಸ್ ಎ ಡ್ಯಾಶ್ನ ನಾನು ಇಲ್ಲಿ ಡಿ ಮ್ಯಾಟ್ರಿಕ್ಸ್ ಅಂತ ಡಿನೋಟ್ ಮಾಡಿದ್ದೀನಿ. ಓಕೆ, ಸೊ ಡಿ ಅಂತಂದರೆ ಇವಾಗ ಏನಾದರೂ ತೊಗೋಬೇಕಪ್ಪ ಅಂತಂದರೆ, ಇದು ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋದು ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಪ್ರೂವ್ ಮಾಡಬೇಕಾಗಿರೋದು ಡಿ ಈಸ್ ಈಕ್ವಲ್ಸ್ ಟು ಡಿ ಡ್ಯಾಶ್. ಓಕೆ, ನಾನು ಇವಾಗ ಡಿ ಡ್ಯಾಶ್ ರಿಸಲ್ಟ್ನ ತೊಗೋತಾ ಇದ್ದೀನಿ. ಡಿ ಡ್ಯಾಶ್ ಅಂದರೆ ಏನಾಗಿರುತ್ತೆ ಹೇಳಿ, ಇದು ಎ ಪ್ಲಸ್ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಆಗಿರುತ್ತಾ. ಇದಕ್ಕೆ ಡ್ಯಾಶ್ ಕೊಟ್ಟಿನ ಹೋಲ್ ಡ್ಯಾಶ್ ಆಗಿರುತ್ತೆ. ಒಳಗಡೆ ತೊಗೊಂಡ್ರೆ ಪ್ರಾಪರ್ಟಿ ಏನು ಹೇಳುತ್ತೆ, ಎ ಡ್ಯಾಶ್ ಆಗುತ್ತೆ ಪ್ಲಸ್ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಆಗುತ್ತೆ. ಓಕೆ, ಸೊ ಇದು ಎ ಡ್ಯಾಶ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಅಂದರೆ 2 ಸತಿ ಇದನ್ನ ನೀವು ಟ್ರಾನ್ಸ್ಫರ್ ತೊಗೊಂಡ್ರೆ ಅದು ಏನಾಗುತ್ತೆ, ಏನೇ ಬರುತ್ತೆ. ಸೊ ಇದನ್ನು ಈ ಥರನೂ ಬರಿಬೋದಾ, ಎ ಪ್ಲಸ್ ಎ ಡ್ಯಾಶ್. ನೋಡಿ ಮತ್ತೆ ನಮಗೆ ಏನು ಬಂತ ಆನ್ಸರ್, ಡಿನೇ ಬಂತ, ಎ ಪ್ಲಸ್ ಎ ಡ್ಯಾಶ್ನೇ. ಸೊ ಇದು ಡಿ ರಿಸಲ್ಟ್ ಆಗಿದೆ. ನಾವೇನು ತೊಗೊಂಡಿದ್ದೀವಿ, ಡಿ ಡ್ಯಾಶ್, ಬಂದಿರೋ ಆನ್ಸರ್ ಡಿ. ಓಕೆ, ಡಿ ಡ್ಯಾಶ್ ತೊಗೊಂಡಿದ್ವಿ, ಡಿ ಬಂತಂದರೆ ನಮ್ದು ಈ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ. ಸೊ ಹಾಗಾಗಿ ಡಿ ಅನ್ನೋದು ಏನಿದೆ, ಎ ಪ್ಲಸ್ ಎ ಡ್ಯಾಶ್ ಅನ್ನೋದು ಏನಾಗಿದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ಇದನ್ನು ಕಂಪಲ್ಸರಿ ಬರೀಬೇಕು, ಈಸ್ ಅ ಸಿಮೆಟ್ರಿಕ್. ಎಷ್ಟು ಬರೆದ್ರೆ ಮುಗೀತು ನೋಡಿ. ಕರೆಕ್ಟಾ? ಇದು ಆಯಿತು ಸಿಮೆಟ್ರಿಕ್. ಇನ್ನು ಸ್ಕ್ಯೂ ಸಿಮೆಟ್ರಿಕ್ ತೊಗೊಳ್ಬೇಕು. ಎ ಮೈನಸ್ ಎ ಡ್ಯಾಶ್ ಈಸ್ ಈಕ್ವಲ್ಸ್ ಟು, ನಾನು ಏನು ಡಿನೋಟ್ ಮಾಡಿದ್ದೀನಿ ಇದಕ್ಕೆ, ಸಿ. ನೀವು ಏನು ಬೇಕಾದರೂ ಡಿನೋಟ್ ಮಾಡ್ಬೋದು ಇಲ್ಲಿ, ಸಿ. ಅಂದರೆ ಇದನ್ನು ಏನು ಪ್ರೂವ್ ಮಾಡಬೇಕು ಇವಾಗ, ಸಿ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಸಿ ಡ್ಯಾಶ್. ಕರೆಕ್ಟಾ? ಓಕೆ, ಅಥವಾ ಮೈನಸ್ ಸಿ ಅಂತಲೂ ಪ್ರೂವ್ ಮಾಡಿದರೆ ನಡೆಯುತ್ತೆ. ಸೊ ನಾನು ಇದನ್ನು ಬರ್ಕೊತಾ ಇದ್ದೀನಿ, ಮೈನಸ್ ಸಿ ಈಸ್ ಈಕ್ವಲ್ಸ್ ಟು ಸಿ ಡ್ಯಾಶ್ ಅಂತ. ಇದನ್ನು ಪ್ರೂವ್ ಮಾಡ್ತಾ ಇದ್ದೀನಿ, ಅಂದರೆ ಸಿ ಡ್ಯಾಶ್ ತೊಗೋತಾ ಇದ್ದೀನಿ. ಸಿ ಡ್ಯಾಶ್ ತೊಗೊಂಡ್ರೆ ಏನಾಗಿರುತ್ತೆ, ಇಲ್ಲಿ ಎ ಮೈನಸ್ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಆಗಿರುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಬರೀ ಸಿ ಡ್ಯಾಶ್ ತೊಗೊಂಡಿದ್ದೀನಿ, ಅದು ಗೊತ್ತಿಲ್ಲ ಅಂದರೆ ಸೆಕೆಂಡ್ ರಿಸಲ್ಟು. ಸೊ ಇದನ್ನು ಡ್ಯಾಶ್ ಒಳಗೆ ತೊಗೊಂಡ್ರೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ, ಇದು ಕೂಡ ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಆಗುತ್ತಾ. ಇದು ಎ ಟ್ರಾನ್ಸ್ಪೋಸ್, ಇದು 2 ಸತಿ ತೊಗೊಂಡ್ರೆ ಇದು ಎ ಆಗಿರುತ್ತೆ. ಸೊ ಇದರಲ್ಲಿ ನಾನು ಮೈನಸ್ನ ಕಾಮನ್ ತೊಗೋತಾ ಇದ್ದೀನಿ, ಏನಾಗುತ್ತೆ ನೋಡಿ,
ಇಲ್ಲಿ ಮೈನಸ್ ಎ ಡ್ಯಾಶ್ ಆಗುತ್ತೆ, ಇದು ಮೈನಸ್ ಇದ್ದದ್ದು ಪ್ಲಸ್ ಎ ಆಗುತ್ತೆ. ಕರೆಕ್ಟಾ? ಓಕೆ. ಅದಾದಮೇಲೆ ನಾನು ಇದನ್ನು ಫಸ್ಟ್ ಪ್ಲಸ್ ಇದ್ದದ್ದು ಬರಿತಾ ಇದ್ದೀನಿ, ಅದಾದಮೇಲೆ ಮೈನಸ್ ಇದ್ದದ್ದು ಬರಿತಾ ಇದ್ದೀನಿ. ಓಕೆ, ಇದು ಮೈನಸ್, ಇದು ನೋಡಿ ಎ ಮೈನಸ್ ಎ ಡ್ಯಾಶ್ ಅಂತಂದರೆ ಏನು ಕೊಟ್ಟಿದ್ದೀವಿ ನಾವು? ಸಿ ಕೊಟ್ಟಿದ್ವಿ, ಅಂದರೆ ಇಲ್ಲಿ ಸಿ ಬರೆದಿರಿ. ಅಂದರೆ ಏನು ಬಂತು ನಮ್ದು ಆನ್ಸರು? ತೊಗೊಂಡಿದ್ದು ಸಿ ಡ್ಯಾಶ್, ಬಂದಿರೋ ಅಂಥ ಮೈನಸ್ ಸಿ ಅಂತಂದರೆ ನಮ್ದು ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ? ಓಕೆ, ಲಾಸ್ಟಿಗೆ ನೀವು ಬರೀಬೇಕು ಎ ಮೈನಸ್ ಎ ಡ್ಯಾಶ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುತ್ತೆ ನೋಡಿ. ಸಿಂಪಲ್ ಇದೆಯಾ? ಓಕೆ, ಸೊ ಇದಾಗಿತ್ತು ಜೂನ್ 14 ಬಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಏನಿದೆ ನೋಡಿ, ಮಾರ್ಚ್ 14 ಬಂದಿರುವಂಥದ್ದು. ಸೊ ಇದು ಮಾರ್ಚ್ 14 ಬಂದಿರುವಂಥದ್ದು ಏನಿದೆ ಅಂದರೆ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನಾವೇನು ಫೈಂಡ್ ಮಾಡಬೇಕಾಗಿರೋದಿಲ್ಲಿ? ಇನ್ವರ್ಸ್ನ ಫೈಂಡ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ, ಇದು ಭಾಳ ಸತಿ ಬಂದಿದೆ ಈ ಥರ ಎಕ್ಸಾಂಪಲ್ಸು. ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡಿದೆ ಇಲ್ಲಿ ಜೂನ್ 2017 ಅಂತ. ಆ್ಯಕ್ಚುಲಿ ಜೂನ್ 2017 ಕ್ವಶನ್ನ ಸೇಮ್ ಇದೆ, ಬಟ್ ಅದು ಏನು ಮಾಡಿದ್ದಾರೆ, ಮೈನಸ್ ಸೈನ್ನ ಚೇಂಜಸ್ ಮಾಡಿದ್ದಾರೆ. ವ್ಯಾಲ್ಯೂಸ್ ಸೇಮ್ ಇದ್ದಾವೆ, ಮೈನಸ್ ಸೈನ್ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಕ್ಯಾನ್ಸಲ್ ಮಾಡಿದ್ದೀನಿ, ಅದನ್ನು ನಾನು ಮತ್ತೊಂದು ಸತಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇವಾಗ ಇದನ್ನು ಸ್ಟಾರ್ಟ್ ಮಾಡುವ. ಸೊ ನೋಡಿ, ಇಲ್ಲಿ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇದು ಭಾಳ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ ಮತ್ತು ಮಿಸ್ಟೇಕ್ ಮಾಡ್ತಾರೆ ಜಾಸ್ತಿ ಸ್ಟೂಡೆಂಟ್ಸ್. ಸೊ ಇದನ್ನು ನಾನು ಭಾಳ ಈಸಿ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಇನ್ವರ್ಸ್ ಫೈಂಡ್ ಮಾಡಂದರೆ ಈ ಫಾರ್ಮುಲಾನ ಫಸ್ಟ್ಗೆ ಬರೀಬೇಕು. ಏನಿದೆಯಪ್ಪ ಅಂದರೆ ಎ ಈಸ್ ಈಕ್ವಲ್ಸ್ ಟು ಐ ಇಂಟು ಎ. ಯಾಕೆ ಇದನ್ನು ಬರೀಬೇಕಂದ್ರೆ ಐ ಅಂತಂದರೆ ಏನು 1 ಇರುತ್ತೆ, 1 ಇಂಟು ಎ ಅಂದರೆ ಏನಾಯ್ತಲ್ಲ, ಎ ಈಸ್ ಈಕ್ವಲ್ಸ್ ಟು ಏನೇ ಇರುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊತಾ ಇದ್ದೀನಿ. ಎ ಮೈನಸ್ 2 2 1 ಕರೆಕ್ಟ್ ಇದೆಯಾ? ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗುತ್ತೆ, 1 0 0 1. ಅದೇ ರೀತಿ ಇಲ್ಲಿ ಎ ಬರೆಯೋ ಮ್ಯಾಟ್ರಿಕ್ಸ್ ಬರೆಯೋದಿಲ್ಲ, ಬರೀ ಎ ಮಾತ್ರ ಬರೀಬೇಕು. ಓಕೆ, ಸೊ ಇವಾಗ ಇಲ್ಲಿ ನಾವು ಆಪ್ರೇಷನ್ ತೊಗೊತಾ ಹೋಗಬೇಕು. ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನು ಐಡೆಂಟಿಟಿ ಎಲಿಮೆಂಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬಂದಿರುವಂಥ ಎಲ್ಲ ರಿಸಲ್ಟು ಏನಾಗಿರಬೇಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು, ಈ ಥರ ಬರಬೇಕು. ಕರೆಕ್ಟಾ? ಓಕೆ, ಯಾವ ಥರ ಹೋಗಬೇಕಪ್ಪ ಅಂದರೆ ಯು ಶೇಪಲ್ಲಿ ಹೋಗಬೇಕು. ಅಂದರೆ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಈ ಥರ ಹೋಗಬೇಕು. ಅಂದರೆ ಯು ಶೇಪಲ್ಲಿ ಇದು ಫಸ್ಟ್ ಪ್ಲೇಸ್ ಇರುತ್ತೆ, ಇದು ಸೆಕೆಂಡ್ ಪ್ಲೇಸ್, ಇದು ಥರ್ಡ್ ಪ್ಲೇಸ್, ಇದು ಫೋರ್ತ್ ಪ್ಲೇಸ್, ಆ ಥರ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಓಕೆ, ಇವಾಗ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ, 1 ಇದೆ, ಇಲ್ಲಿನೂ 1 ಇದೆ. ಸೊ ಆಲ್ರೆಡಿ ನಮ್ಗೆ ಆನ್ಸರ್ ಬಂದುಬಿಡ್ತು, ಸೊ ಇದನ್ನು ಬಿಟ್ಬಿಡೋದು. ಇವಾಗ ನೆಕ್ಸ್ಟ್ ಪ್ಲೇಸ್ ಇದು ಇದೆ, ಸೆಕೆಂಡ್ ಪ್ಲೇಸ್, ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಅಂದರೆ 2ನ ನಾವು 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಯಾವುದು ಆಪ್ರೇಷನ್ ತೊಗೋಬೇಕು ಇಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, 2ನ ನಾವು 0 ಮಾಡ್ಕೋಬೇಕಂದ್ರೆ ಆಪ್ರೇಷನ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಭಾಳ ಸ್ಟೂಡೆಂಟ್ಸ್ಗೆ ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊತಾರೆ ಯಾವ ಥರ ಆಪ್ರೇಷನ್ ತೊಗೋಬೇಕು ಅನ್ನೋದು. ನಾವು ಒಂದು ಫಿಕ್ಸ್ ರಿಸಲ್ಟ್ ನಿಮಗೆ ಯಾವಾಗಲೂ ಹೇಳ್ತೀನಿ, ಇದನ್ನೇ ನೀವು ಫಾಲೋ ಮಾಡಿ. ಏನಪ್ಪ ಅಂದರೆ ಇಲ್ಲೇನಿದೆ, ಈ ಮ್ಯಾಟ್ರಿಕ್ಸಲ್ಲಿ ನೋಡಿ ಯಾವ ನಂಬರ್ ಇದ್ದಾವೆ, 0 ಇದೆ ಅಥವಾ 1 ಇದೆ, ಎರಡೇ ನಂಬರ್ಸ್ ಇದ್ದಾವೆ. ಓಕೆ, 1 ತಿಳ್ಕೊಳ್ಳಿ. ಯಾವಾಗ ಯಾವುದೇ ನಂಬರ್ನ ನೀವು 1 ಕನ್ವರ್ಟ್ ಮಾಡ್ಕೋಬೇಕಾಗಿತ್ತಂದರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಡಿವಿಷನ್ ಆದರೂ ತೊಗೊಳ್ಳಿ, ಇವೆರಡೇ ತೊಗೋಬೇಕು. 1 ಮಾಡ್ಕೋಬೇಕಾಗಿದ್ದರೆ, 0 ಮಾಡ್ಕೋಬೇಕಾಗಿದ್ದರೆ ಅಡಿಷನ್ ತೊಗೋಬೇಕು, ಇಲ್ಲಾಂದರೆ ಸಬ್ಸ್ಟ್ರಾಕ್ಷನ್ ತೊಗೋಬೇಕು. ಈ ಎರಡೇ ಆಪ್ರೇಷನ್ ಇಲ್ಲಿ ತೊಗೋಬೇಕು. ಇದು ನಿಮಗೆ ಯಾವಾಗಲೂ ನೆನಪಿದ್ರೆ ಈ ಥರ ಎಕ್ಸಾಂಪಲ್ನ ಈಸಿಯಾಗಿ ನೀವು ಮಾಡ್ಬೋದು. ಗೊತ್ತಾಯ್ತಾ? ಸೊ 0 ಮಾಡಬೇಕಂದ್ರೆ ಪ್ಲಸ್ ಎಲ್ಲ ಮೈನಸ್ ತೊಗೋಬೇಕು. ಯಾವ ಥರ ತೊಗೋಬೇಕು ನಾನು ಹೇಳ್ತೀನಿ ನೋಡಿ. ಈಗ 2 ಇದ್ದದ್ದು 0 ಮಾಡ್ಕೋಬೇಕಾ? ಸೊ 2 ಅನ್ನೋದು ಯಾವ ರೋದಲ್ಲಿದೆ, ಸೆಕೆಂಡ್ ರೋ. ಸೊ ರೈಟ್, ಇಲ್ಲಿ R2 ಅಂತ ಬರೀಬೇಕು. ಅದಾದಮೇಲೆ ಇಲ್ಲಿ R2 ಬರೆದ್ರೆ ಮತ್ತೆ ಇಲ್ಲಿ R2ನೇ ಬರೀಬೇಕು. ಇಲ್ಲಿ +2 ಯಾವುದೇ ನಂಬರ್ ಇತ್ತಂದರೆ ಅದ್ರದ್ದು ಅಪೋಸಿಟ್ ಸೈನ್ ತೊಗೊಂಡು ಇಲ್ಲಿ ಬರೀಬೇಕು. ಇದು +2 ಇದ್ದರೆ ಇಲ್ಲಿ -2 ಬರೀಬೇಕು. ಕರೆಕ್ಟಾ? ಇಲ್ಲಿ +2 ಇದ್ದರೆ ಇಲ್ಲಿ -2, ಇಲ್ಲಿ R2 ಬರೆದಿದ್ರೆ ಇಲ್ಲಿ R1 ಬರೀಬೇಕು. ಇಷ್ಟೇ ಇರೋದು. ಇದನ್ನು ಚೆಕ್ ಮಾಡಿ 100% ಇದು 0 ಆಗಿರುತ್ತೆ. ಯಾವ ಥರ ಬರೀಬೇಕು, ಇದು ಯಾವ ರೋ ಇದೆ ಬರೀಬೇಕು, ಇಲ್ಲಿ ಯಾವ ನಂಬರ್ ಇದೆಯಲ್ಲ ಅದರ ಅಪೋಸಿಟ್ ಸೈನ್ ಆಗಿ ಅದೇ ನಂಬರ್ನ ಬರೀಬೇಕು. ಇಲ್ಲಿ R2 ಬರೆದಿದ್ರೆ ಇಲ್ಲಿ R1, ಇಲ್ಲಿ R1 ಬರೆದಿದ್ರೆ ಇಲ್ಲಿ R2, ಇಷ್ಟೇ. ಇವಾಗ ಚೆಕ್ ಮಾಡಿ ನಿಮ್ಗೆ ಬೇಕಿದ್ರೆ. ಇಲ್ಲಿ R1 ಕಂತೂ ಯಾವುದೇ ಆಪ್ರೇಷನ್ ಇಲ್ಲ. ಸೊ ಮೊದಲಿಗೆ ನೀವು ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಬೇಡಿ, ಯಾಕಂದರೆ ಇಲ್ಲಿ R1ಗೆ ಏನೂ ಡಿಸ್ಟರ್ಬ್ ಮಾಡ್ತಾನೆ ಇಲ್ಲ. ಸೊ ಅದನ್ನು ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇಲ್ಲಿ R2ಗೆ ಚೇಂಜಸ್ ಇದೆ. ಸೊ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ನೀವು ರಫಲ್ಲಿ ಮಾಡ್ಕೊಳ್ಳಿ, ಇದು ಇಲ್ಲೇ ಮಾಡುವ ಹಾಗಿಲ್ಲ. ರಫ್ ಪೇಪರ್ ಇರುತ್ತೆ, ಇಲ್ಲಾಂದರೆ ಪೇಪರ್ ಲಾಸ್ಟ್ ಪೇಜಲ್ಲಿ ಮಾಡ್ಬೋದು. ಓಕೆ, ಸೊ ಇವಾಗ ಏನಿದೆ ಆಪ್ರೇಷನ್, R2 - 2 R1 ನಾನಿಲ್ಲಿ ಬರಿತಾ ಇದ್ದೀನಿ. R2 - 2 R1. R2 ಏನಿದೆ, 2 ಇದೆ, -2 ಇಂಟು R1 ಏನಿದೆ, 1 ಇದೆ. ಕರೆಕ್ಟಾ? ಸೊ 2 - 2 ಇಂಟು 1 ಅಂದರೆ 2 ಆಯಿತು. 2 - 2 ಅಂದರೆ 0 ಬಂತ ನಮ್ಮ ಆನ್ಸರ್. ನಮ್ಗೆ ಬೇಕಾಗಿರೋದು 0. ಕರೆಕ್ಟ್ ಇದೆನಾ? ಓಕೆ, ಅದೇ ರೀತಿಯಿಂದ ನೆಕ್ಸ್ಟ್ ನೋಡಿ, ಇದು ನೆಕ್ಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. R2 ಏನಿದೆ, ಇಲ್ಲಿ ಕಾಲಮ್ ವಾಯ್ಸ್ ತೊಗೋಬೇಕು. ಇವಾಗ R2 ಏನಿದೆ, 1 ಇದೆ, -2 ಇಂಟು R1 ಅಂದರೆ -2 ಇದೆ. ಕರೆಕ್ಟ್ ಗೊತ್ತಾಗ್ತಾ ಇದೆಯಾ? ಸೊ 1 ಮೈನಸ್ ಪ್ಲಸ್ 2 ಇಂಟು 2 4 + 1 ಅಂದರೆ ಎಷ್ಟಾಯ್ತು, 5 ಆಯಿತು. ಗೊತ್ತಾಗ್ತಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, R2 0 ಇದೆ, -2 ಇಂಟು 1 ಅಂದರೆ ಇದು -2 ಆಗಿಬಿಡ್ತಾ. ಓಕೆ, ಇನ್ನು ಇಲ್ಲಿ ಅಂತೂ 1 ಆಗುತ್ತೆ, ಯಾಕಂದರೆ ನೋಡಿ R2
1 ಇದೆ, ಇದು 0 ಮಲ್ಟಿಪ್ಲೈ ಮಾಡಿದರೆ ಅದೇ ಬರುತ್ತೆ, ಸೊ 1 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನಮಗೆ ಇದು ಸಿರಿತ್ತು. ಇದಾದಮೇಲೆ ನೆಕ್ಸ್ಟ್ ಈ ಪ್ಲೇಸಿಗೆ ಹೋಗಬೇಕು. ಈ ಪ್ಲೇಸಲ್ಲಿ ಯಾವುದಿದೆ? 5 ಇದೆ. ಸೊ 5 ಏನಾಗಬೇಕು ಇವಾಗ? 1 ಆಗಿ ಕನ್ವರ್ಟ್ ಆಗಬೇಕು. ಸೊ 5ನ 1 ಕನ್ವರ್ಟ್ ಮಾಡಬೇಕಂದ್ರೆ ಏನು ಹೇಳಿದೆ ನಾನು? ಮಲ್ಟಿಪ್ಲಿಕೇಶನ್ ಅಂದರೆ ಡಿವಿಷನ್. ನಾವಿಲ್ಲಿ ಸಬ್ಸ್ಟ್ರಾಕ್ಷನ್ ಆಪರೇಷನ್ ತೊಗೊಂಡಿದ್ದೀವಿ, ಎದ್ರ ಸಲುವಾಗಿ? 0 ಮಾಡ್ಕೊಳ್ಳೋ ಸಲುವಾಗಿ. ಓಕೆ, ಇವಾಗ 1 ಮಾಡ್ಕೊಳ್ಳೋ ಸಲುವಾಗಿ ಡಿವಿಷನ್ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ತೊಗೋಬೇಕು. ಇವಾಗ ಇಲ್ಲಿ ಏನು ನಂಬರ್ ಇದೆ? 5 ಇದೆ. ಸೊ 5ನ ನಾವು ಮಲ್ಟಿಪ್ಲೈ ಮಾಡಿದರೆ, ಯಾವುದಾದ್ರೂ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೋ ಅಥವಾ ಡಿವೈಡ್ ಮಾಡಿದರೆ 1 ಬರುತ್ತೋ ನೋಡಿ. ಸೊ 5ನ ಡಿವೈಡ್ ಮಾಡಿದಾಗಿನೇ ನಮ್ಗೆ ಆನ್ಸರ್ 1 ಬರುತ್ತಾ? 5ನ ಮಲ್ಟಿಪ್ಲೈ ಮಾಡಿದ್ಮೇಲೆ 1 ಬರೋದಿಲ್ಲ. ಸೊ 5ನ ಡಿವೈಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಡಿವೈಡ್ ರಿಸಲ್ಟ್ಸ್ ತೊಗೋಬೇಕು. ಓಕೆ, ಅಂದರೆ ಇದು ಯಾವ ರೋಲಿದೆ? R2 ರೋಲಿದೆ. R2 ಆಪ್ರೇಷನ್ ವಿತ್ R2 ಡಿವೈಡೆಡ್ ಬೈ 5 ಮಾಡಬೇಕು. 5 ಡಿವೈಡ್ ಬೈ 5 ಅಂದರೆ 1 ಬರುತ್ತಲ್ಲ. ಓಕೆ, ಸೊ ಇವಾಗ ಉಳಿದಿದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೊತ ಹೋಗಿ. 1 -2 ಮತ್ತು R2ಗೆ R1 ಏನೂ ಆಪ್ರೇಷನ್ ಇಲ್ಲ. ಸೊ ನಾನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀನಿ ಮೊದಲು. ಇಲ್ಲಿ 0 ಡಿವೈಡ್ ಬೈ 5 ಅಂದರೆ 0ನೇ ಆಗುತ್ತೆ. 5 ಡಿವೈಡೆಡ್ ಬೈ 5 1 ಆಗುತ್ತೆ. ಇದು -2/5 ಆಗುತ್ತೆ. ಇದು 1/5 ಆಗುತ್ತೆ. ಕರೆಕ್ಟಾ? ಓಕೆ, ಇದು 3 ರಿಸಲ್ಟ್ ಸಿಕ್ತು. ಇನ್ನು ಲಾಸ್ಟ್ ರಿಸಲ್ಟು ಈ -2ನ 0 ಮಾಡ್ಕೋಬೇಕು. ಓಕೆ, ಮತ್ತೆ ಇಲ್ಲಿ ಬರೀ ಏನಿದೆ ನಾನು ಹೇಳಿದ್ದೆ, ನಾನು ಇಲ್ಲಿ 0 ಮಾಡಬೇಕಂದ್ರೆ ಪ್ಲಸ್ ಇಲ್ಲ ಮೈನಸ್. ಓಕೆ, ಇದು -2 ಅನ್ನೋದು ಯಾವ ರೋಲಿದೆ? R1 ರೋಲಿದೆ. R1 ಮತ್ತು R1 ಬರೀಬೇಕು. ಇಲ್ಲಿ ಯಾವ ನಂಬರ್ ಐತೆ ಅದು ಅಪೋಸಿಟ್ ಸೈನ್. ಇದು -2 ಇದೆ, ನಾನು ಇಲ್ಲಿ +2 ತೊಗೋತಾ ಇದ್ದೀನಿ. ಇಲ್ಲಿ R1 ಬರೆದಿದ್ರೆ ಇಲ್ಲಿ R2 ಬರೀಬೇಕು. ಓಕೆ, ಅದು ಆಟೋಮೆಟಿಕ್ ಆನ್ಸರ್ ಬಂದೇ ಬರುತ್ತೆ 0 ನೋಡಿ. ಓಕೆ, ಏನಿದೆ ಆಪ್ರೇಷನ್ ನಾನು ಇಲ್ಲಿ ಬರೀತಾ ಇದ್ದೀನಿ. R1 + 2 R2. R1 ಅಂತಂದರೆ ಏನಿದೆ ನೋಡಿ? R1 ಅಂದರೆ 1 ಇದೆ, ಪ್ಲಸ್ 2 × R2 ಅಂದರೆ 0. ಇದನ್ನು ಕೇರ್ಫುಲ್ಲಾಗಿ ತೊಗೋಬೇಕು. ಫಸ್ಟ್ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. R2 ಯಾವುದು, R1 ಯಾವುದು, ಕೇರ್ಫುಲ್ಲಾಗಿ ನಿಮಗೆ ಇಲ್ಲಿ ಗೊತ್ತಿರಬೇಕು. ಕರೆಕ್ಟಾ? ಓಕೆ, ಸೊ R1 ಏನಿದೆ ಇಲ್ಲಿ 1 ಇದೆ, R2 ಏನಿದೆ 0 ಇದೆ. ಸೊ 1 + 0 ಅಂದರೆ 1 ಆಯಿತಾ? ಓಕೆ, ಫಸ್ಟ್ ರಿಸಲ್ಟ್ 1 ಬಂತು. ನೆಕ್ಸ್ಟ್ ಇಲ್ಲಿ ನೋಡಿ, R1 ಅಂತಂದರೆ ಏನಿದೆ? -2 ಇದೆ, ಪ್ಲಸ್ 2 × R2 ಅಂದರೆ 1 ಇದೆ. ಸೊ -2 + 2 ಅಂತಂದರೆ 2 ಹೋಗಿ 0 ಬಂದುಬಿಡ್ತದೆ ಆನ್ಸರ್. ಓಕೆ, ನಮ್ಗೆ ಬೇಕಾಗಿರೋದು 0 ಬಂತು. ಅದಾದಮೇಲೆ ಇಲ್ಲಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ. ಇದೇ ನಮ್ಮದು ಆನ್ಸರ್ ಬರೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ನೋಡಬೇಕು. R1 + 2 R2. ಇದರ ಒಂದು ಎಲಿಮೆಂಟ್ ರಾಂಗ್ ಮಾಡಿದ್ರೆ ಎಲ್ಲನೂ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೋಡಬೇಕು. R1 ಏನಿದೆ? 1 ಇದೆ, ಪ್ಲಸ್ 2. R2 ಏನಿದೆ? -2/5 ಇದೆ. ಕರೆಕ್ಟಾ? 1 + 2 × 2 ಅಂದರೆ ಎಷ್ಟಾಯಿತು? -4 ಆಯಿತಾ? -4/5 ಅಂತಂದರೆ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ. 5 ಎಲ್ ಸಿ ಎಮ್ ಆಗುತ್ತೆ. ಇದು 5 ± 4 ಆಯಿತು ಅಂದರೆ 1/5 ಬಂತು. ಇದರ ಆನ್ಸರ್ ಎಷ್ಟಾಯ್ತು? ಇಲ್ಲಿದು 1/5 ಆಯಿತು. ಅದೇ ರೀತಿ ನೆಕ್ಸ್ಟ್ ರಿಸಲ್ಟ್ ನೋಡಿ. R1 ಎಷ್ಟಿದೆ? 0 ಇದೆ, ಪ್ಲಸ್ 2 × R2 1/5 ಇದೆ ಅಂದರೆ ಇದು 2/5 ಆಯಿತಾ? ಇಲ್ಲಿ R2 ಏನೂ ಆಪ್ರೇಷನ್ ಇಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರೆ ಮುಗೀತು. ಇದೆಷ್ಟಿದೆ? 1/5 ಇದೆ ಇಂಟು A ಬಂತ ನಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸು. ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಇದು ನಮ್ದು ಏನಾಗಿರುತ್ತೆ? A ಇನ್ವರ್ಸ್ ಆಗಿರುತ್ತೆ. ಸೊ ಇಲ್ಲಿ ಬರೀಬೇಕು A ಇನ್ವರ್ಸ್ = ಲಾಸ್ಟಿಗೆ ಇದು ಬರೀಲೇಬೇಕಾ? 1/5 2/5 -2/5 1/5. ಎಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಇದು ಮಾಡಿರೋದು ಕರೆಕ್ಟ್ ಇದೇನೋ ಇಲ್ಲೋ ನೋಡಬೇಕಾಗಿದ್ರೆ ಕೊಟ್ಟಿರೋಂಥ ಕ್ವಶನ್ಗೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಓಕೆ, ಸೊ ನೋಡಿ ಇಲ್ಲೇನಿದೆ? ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಮಾಡಿ. 1 × 1/5 ಅಂದರೆ ಎಷ್ಟಾಗುತ್ತೆ? 1/5 ಆಗುತ್ತಾ? -2 × - ಪ್ಲಸ್ ಆಗುತ್ತೆ. 2 × 2 ಅಂದರೆ 4/5 ಆಯಿತು. ಓಕೆ, ಇದನ್ನ ಎಲ್ ಸಿ ಎಮ್ ತೊಗೊಳ್ಳಿ. 5 ಆಯಿತು. 4 + 1 5 ಕ್ಯಾನ್ಸಲ್ ಆಗಿ 1 ಬಂತ. ಅಂದರೆ ಐಡೆಂಟಿಟಿ ಎಲಿಮೆಂಟಲ್ಲಿ ಫಸ್ಟ್ ಎಲಿಮೆಂಟ್ 1 ಇರುತ್ತೆ. ಇವಾಗ ಇದು 0 ಬರುತ್ತೆ ಅಲ್ಲಿ ನೋಡಿ. ಅಂದರೆ ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ ಮಾಡಬೇಕು. ಇವಾಗ 1 × 2/5 ಅಂದರೆ 2/5 ಮೈನಸ್ ಪ್ಲಸ್ -2 × 1 ಅಂದರೆ 2/5 2/5 ಕ್ಯಾನ್ಸಲ್ 0 ಬಂತ. ಓಕೆ, ಅಂದರೆ ನಿಮ್ದು ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಈ ಥರ ವೆರಿಫೈ ಮಾಡಿಕೊಂಡ್ರೂ ಕರೆಕ್ಟ್ ಇರುತ್ತೆ ನೀವು ಮಾಡಿರೋಂಥ ಕರೆಕ್ಟ್ ಆನ್ಸರ್ ಇದೇನೋ ಇಲ್ಲೋ ಅಂತ. ನಾವು ಇದು ಗೊತ್ತಾಯ್ತಾ? ಓಕೆ, ಇಷ್ಟೇ ಇರೋದು ನೋಡಿ. ಇದನ್ನು ಯಾವಾಗಲೂ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಹೋಗುವ. ಓಕೆ, ಸೊ ನಾನು ಇವಾಗ ನೆಕ್ಸ್ಟು ಥರ್ಡ್ ಕ್ವಶನ್ ಜೂನ್ 2015 ಬಂದಿರೋದನ್ನು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಎಕ್ಸ್ಪ್ರೆಸ್ A = ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಸ್ ಎ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಇದು ಭಾಳ ಸಿಂಪಲ್ ಇದೆ. ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತಂದರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಏನಿದೆಯಪ್ಪ ಅಂದರೆ ನಾನು ಇಲ್ಲಿ ಬರೀತಾ ಇದ್ದೆ ನೋಡಿ. A = ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. 1/2 × ಬ್ರಾಕೆಟ್ A + A' ಪ್ಲಸ್ 1/2 A - A'. ಇದು ನಮ್ಮದು ಇದು ಸಿಮೆಟ್ರಿಕ್, ಇದು ಸ್ಕಿಮ್ ಸಿಮೆಟ್ರಿಕ್. ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ. ಇಲ್ಲಿ 1/2 + 1/2 ಅಂದರೆ ಮತ್ತೆ 1 ಆಗುತ್ತಾ? ಅದೇ ಇಲ್ಲೇ ಆನ್ಸರ್ A ಬರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಇಲ್ಲಿ ಏನೇನು ಬೇಕಾಗುತ್ತೆ? A ಇದೆ ಆಲ್ರೆಡಿ, A' ಒಂದು ಪಾಯಿಂಟ್ ಮಾಡ್ಕೋಬೇಕು. ನಾನು ಇಲ್ಲಿ ಮೊದಲು A ಬರ್ಕೊತಾ ಇದ್ದೀನಿ. A ಮ್ಯಾಟ್ರಿಕ್ಸ್ ಏನಿದೆ? 3 5 1 -1 ಇದೆ. ಸೊ ಇದ್ರದ್ದು A' ತೊಗೊಂಡ್ರೆ ಏನಾಗುತ್ತೆ ನೋಡಿ?
ಅಂದರೆ ಟ್ರಾನ್ಸ್ಫರ್ ತೊಗೋಬೇಕು. 3 5 ಇಲ್ಲಿ ಬರುತ್ತೆ, 1 -1 ಈ ಥರ ಆಗುತ್ತೆ. ಕರೆಕ್ಟಾ? ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್ ಆಗುತ್ತೆ. ಓಕೆ, ಸೊ ಇವಾಗ ಎಲ್ಲ ವ್ಯಾಲ್ಯೂಸ್ನ ಇದರ ಫಿಲಪ್ ಮಾಡ್ತಾ ಹೋಗಿ. a ಪ್ಲಸ್ a ಡ್ಯಾಶ್ ಮಾಡಬೇಕು. ಸೊ ಇವಾಗ ಆ್ಯಡ್ ಮಾಡ್ಕೋಬೇಕು ಇವಾಗ. ಓಕೆ, ಸೊ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. 3 + 3 ಅಂತಂದರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ ಅಂದರೆ 3 + 3 6 ಆಗುತ್ತೆ. ಅದಾದಮೇಲೆ 5 + 1 ಅಂತಂದರೆ 6 ಆಗುತ್ತೆ. ಇದು 1 + 5 ಅಂದರೆ ಇದನ್ನು ಕೂಡ 6 ಆಗುತ್ತೆ. -1 -1 ಅಂದರೆ ಮೈನಸ್ +2 ಅಂದರೆ ಇದು ಮೈನಸ್ ಸೈನ್ ಇದೆ, -2 ಇರಬೇಕು. ಕರೆಕ್ಟಾ? ಅದಾದಮೇಲೆ 1/2 ಇಲ್ಲಿ a - a ಡ್ಯಾಶ್ ಅಂದರೆ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. 3 - 3 ಅಂದರೆ 0 ಆಗುತ್ತೆ. 5 - 1 ಅಂತಂದರೆ 4 ಆಗುತ್ತೆ. 1 - 5 ಅಂದರೆ -4 ಆಗುತ್ತೆ. -1 ಪ್ಲಸ್ ಆಗುತ್ತೆ. ಇದು +1 -1 ಅಂದರೆ ಇದು 0 ಆಯಿತು. ಗೊತ್ತಾಯ್ತಾ? ಓಕೆ, 1/2ನ ಡಿವೈಡ್ ಮಾಡ್ಕೊಂಬಿಡಿ. ಓಕೆ, ಎಲ್ಲಕ್ಕೂ 2 ಇಂದ ಡಿವೈಡ್ ಮಾಡಿ. ಎಷ್ಟಾಗುತ್ತೆ ನೋಡಿ ಇದು ರಿಸಲ್ಟು. 2 ಇಂದ ಡಿವೈಡ್ ಮಾಡಿದರೆ ಇದು 3 3 3 ಇದು -1 ಆಯಿತು. ಪ್ಲಸ್ ಇಲ್ಲಿನೂ ಡಿವೈಡ್ ಮಾಡಿ, 0ಗೆ ಡಿವೈಡ್ ಮಾಡಿದರೆ 0ನೇ ಆಗುತ್ತೆ. ಇಲ್ಲಿ 2 ಆಗುತ್ತೆ. ಇದು -2 0. ಕರೆಕ್ಟಾ? ಓಕೆ, ಇವೆರಡು ಆ್ಯಡ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, 3 + 0 ಅಂದರೆ 3 ಆಯಿತು. 3 + 2 ಅಂದರೆ 5 ಆಯಿತು. 3 ಪ್ಲಸ್ ಮೈನಸ್ ಅಂದರೆ 1 ಆಗುತ್ತಾ. 3 - 2 ಅಂದರೆ 1 ಆಯಿತು. -1 + 0 ಅಂದರೆ -1 ಆಯಿತು. ನೋಡಿ, ಇದು ನಮ್ಮದು ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನೇ ಬಂತ ಆನ್ಸರ್, ಇದೇ ದಿನ ಏನೇ ಆನ್ಸರ್. ಓಕೆ, 3 5 1 -1 ಇಷ್ಟು ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೋಡಿ, ನಾವು ಏನು ತೊಗೊಂಡಿದ್ದೀವಿ ಇದನ್ನು ಫಾರ್ಮುಲಾ ಅಪ್ಲೈ ಮಾಡಿ ಮತ್ತೆ ವಾಪಸ್ ಎನ ಪ್ರೂವ್ ಮಾಡಬೇಕು ನಾವು. ಓಕೆ, ನಮ್ಗೆ ಆನ್ಸರ್ ಎ ಬಂದರೆ ನಿಮ್ದು ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕರೆಕ್ಟ್ ಮಾಡಿದರೆ 100% ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 4th, ಇದು ಮಾರ್ಚ್ 2015 ಬಂದಿರೋಂಥದ್ದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟೇಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್ ದೆನ್ ಪ್ರೂವ್ ದ್ಯಾಟ್ ಅಂತ ಕೊಟ್ಟಿದ್ದಾರೆ. AB ಹೋಲ್ ಇನ್ವರ್ಸ್ = B ಇನ್ವರ್ಸ್ × A ಇನ್ವರ್ಸ್ ನಾವು ಮಾಡಬೇಕಾಗಿರೋದು. ಓಕೆ, ಸೊ ನಾನಿಲ್ಲಿ ಮೊದಲಿಗೆ ಏನು ತೊಗೋತಾ ಇದ್ದೀನಿ ಅಂತಂದರೆ, ಒಂದು ಮ್ಯಾಟ್ರಿಕ್ಸ್ ಇನ್ವರ್ಟೇಬಲ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ A ಆ್ಯಂಡ್ B ಆರ್. ಓಕೆ, ಸೊ ಇವಾಗ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಟೇಬಲ್ ಆಗಿತ್ತಂದರೆ ಅದರ ರಿಸಲ್ಟ್ ಏನಾಗಿರುತ್ತೆ, A × A ಇನ್ವರ್ಸ್ = I ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕು. ಕರೆಕ್ಟಾ? ಓಕೆ, ಸೊ A × A ಇನ್ವರ್ಸ್ = I ಆಗುತ್ತೆ. ಮತ್ತು I ಅನ್ನೋದು ಯಾವಾಗಲೂ 1 ವ್ಯಾಲ್ಯೂ ಇರುತ್ತೆ. 1 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಇದನ್ನು ನಿಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ A ಆ್ಯಂಡ್ B ಎರಡೂ ಏನಾಗಿದ್ದಾವೆ, ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಗಿದೆ. ನಾವು ಇಲ್ಲಿ AB ಅನ್ನೋದು ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಗಿದ್ದರೆ ಇದನ್ನು ಇದೇ ಫಾರ್ಮ್ಯಾಟ್ ಒಳಗೆ ಬರೋದ್ರೆ ಏನಾಗುತ್ತೆ ನೋಡಿ, AB × AB ಇನ್ವರ್ಸ್ = I ಅಂತ ಬರೀಬೋದಾ. A ಇದ್ದಲ್ಲಿ ನಾನು AB ತೊಗೊಂಡಿದ್ದೀನಿ. ಕರೆಕ್ಟಾ? ಸೊ ಇದನ್ನೇ ನಾನು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿಕೊಂಡು. AB × AB ಇನ್ವರ್ಸ್ = I ಅಂತ ತೊಗೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಎರಡೂ ಕಡೆ ನಾನು ಏನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದರೆ A ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಎರಡು ಕಡೆ A ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, A ಇನ್ವರ್ಸ್ × AB, ಇಲ್ಲಿ AB ಇನ್ವರ್ಸ್ ಇದೆ ಆ್ಯಸ್ ಇಟ್ ಈಸ್, ಇಲ್ಲಿ A ಇನ್ವರ್ಸ್ × I ಆಗುತ್ತೆ. ಕರೆಕ್ಟಾ? ಇಲ್ಲಿ AB ಇನ್ವರ್ಸ್ ಇದೆಯಲ್ಲ, A ಇನ್ವರ್ಸ್ × A ಇದನ್ನು ಅಸೋಸಿಯೇಟಿವ್ ಆಲ್ರೆಡಿ ಸ್ಯಾಟಿಸ್ಫೈ ಇದೆ. ಸೊ ಹಾಗಾಗಿ ಇವೆರಡಕ್ಕೂ ನಾನು ರಿಸಲ್ಟ್ ಬ್ರ್ಯಾಕೆಟ್ ತೊಗೋತಾ ಇದ್ದೀನಿ. ಇಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. A ಇನ್ವರ್ಸ್ × I ಅಂತಂದರೆ ಏನಾಗುತ್ತೆ, I ಅಂತಂದರೆ ಆಲ್ರೆಡಿ ಇದೆ, ಇದ್ರ ವ್ಯಾಲ್ಯೂ 1 ಇರುತ್ತೆ. 1 × A ಇನ್ವರ್ಸ್ ಅಂದರೆ A ಇನ್ವರ್ಸೇ ಆಗಬೇಕಾ ಇದು. ಓಕೆ, ಸೊ A ಇನ್ವರ್ಸ್ × A ಅಂತಂದರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತಾ. ಓಕೆ, ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಇಲ್ಲಿ A × A ಇನ್ವರ್ಸ್ ಅಥವಾ A ಇನ್ವರ್ಸ್ × A ಅಂತಂದ್ರೂ ಐನೇ ಆಗುತ್ತೆ. ಸೊ ಇದು I ಆಯಿತು, ಇದು B ಆಗುತ್ತೆ. ಅದಾದಮೇಲೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. AB ಹೋಲ್ ಇನ್ವರ್ಸ್ ಅನ್ನೋದು ಇಲ್ಲಿ A ಇನ್ವರ್ಸ್. ಕರೆಕ್ಟಾ? ಸೊ ಇದು I × B ಅಂತಂದರೆ ಇದು Bನೇ ಆಗುತ್ತಾ, ಯಾಕಂದರೆ I ವ್ಯಾಲ್ಯೂ 1 × B ಅಂದರೆ B ಆಯಿತು. ಮತ್ತು AB ಇನ್ವರ್ಸ್ = ಇಲ್ಲಿ A ಇನ್ವರ್ಸ್. ಇವಾಗ ನಾನು ನೆಕ್ಸ್ಟು ಮಲ್ಟಿಪ್ಲೈಡ್ ವಿತ್ B ಇನ್ವರ್ಸ್ ಮಾಡ್ತಾಯಿದ್ದೀನಿ. ಎರಡು ಕಡೆ B ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ B ಇನ್ವರ್ಸ್, ಇದು ಆ್ಯಸ್ ಇಟ್ ಈಸ್ AB ಇನ್ವರ್ಸ್. ಇಲ್ಲಿ B ಇನ್ವರ್ಸ್ ನಾನು ಮಲ್ಟಿಪ್ಲೈ ಮಾಡಿದೆ. ಇಲ್ಲಿ B ಇನ್ವರ್ಸ್, ಇಲ್ಲಿ B ಇನ್ವರ್ಸ್. ಓಕೆ, ಮತ್ತು ಇದನ್ನು ಅಬ್ಸರ್ವ್ ಮಾಡಿ. B ಇನ್ವರ್ಸ್ × B ಅಂತಂದರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕಾ, ಯಾಕಂದರೆ B ಅನ್ನೋದು ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಗಿದೆ. ಕರೆಕ್ಟಾ? ಓಕೆ, ಸೊ ಇದು I ಆಯಿತು, ಇದು AB ಇನ್ವರ್ಸ್ ಆಯಿತು = B ಇನ್ವರ್ಸ್ × A ಇನ್ವರ್ಸ್. I ಅಂತಂದರೆ ಏನಿದು ವ್ಯಾಲ್ಯೂ 1 ಇರುತ್ತಾ. ಸೊ 1 ಮಲ್ಟಿಪ್ಲೈಡ್ ಮಾಡಿ ಇದ್ರ ಜೊತೆ ಮಾಡಿದರೆ ಇದೇ ಆನ್ಸರ್ ಬರಬೇಕು. ಏನು ಬಂತು ನೋಡಿ ಲಾಸ್ಟು, AB ಇನ್ವರ್ಸ್ = B ಇನ್ವರ್ಸ್ × A ಇನ್ವರ್ಸ್ ಬಂತು ನಮ್ಮದು ಆನ್ಸರ್. ಪ್ರೂವ್ ಮಾಡಬೇಕಾಗಿರೋದು AB ಇನ್ವರ್ಸ್ = B ಇನ್ವರ್ಸ್ × A ಇನ್ವರ್ಸ್. ಇಷ್ಟು ಮಾಡಿದರೆ 3 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ. ಅಂಡರ್ಸ್ಟ್ಯಾಂಡ್ ಆಯಿತಾ ಇದು? ಓಕೆ, ಇದು ಬಂದಿದೆ ಮಾರ್ಚ್ 2015. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಯೂಸಿಂಗ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ದ ಇನ್ವರ್ಸ್ ಅಂತ ಕೇಳಿದರೆ ಇದು ಜೂನ್ 16 ಅದೇ ರೀತಿ ಜೂನ್ 18 ಇದೇ ಕ್ವಶನ್ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. 5th ಒನ್ ಆಲ್ರೆಡಿ ನಾನು ಹೇಳಿದೆ ಮೆಥಡ್. ಫಸ್ಟಿಗೆ ಫಾರ್ಮುಲಾ ಏನು ಬರೀಬೇಕು, A × I
ಇಂಟು ಎ ಆಗುತ್ತೆ. ಎ ಅಂತಂದರೆ ಏನು ಕೊಟ್ಟಿದ್ದಾರೆ ನೋಡಿ ಮ್ಯಾಟ್ರಿಕ್ಸು, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ 1 3 2 7. ಈ ಸೈಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊತೀರಾ, ಇದು ಎ ಆಯಿತು. ಸೊ ಇದು ಇಲ್ಲಿ ಬಂದಿರೋದನ್ನು ಎಲ್ಲನೂ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ 1 ಇದೆ, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. 2 ಇದೆ, ಸೊ 2 ಇದ್ದದನ್ನು ನಾವು ಇಲ್ಲಿ ಏನು ಮಾಡ್ಕೋಬೇಕು, 0 ಮಾಡ್ಕೋಬೇಕು. 0 ಮಾಡ್ಕೋಬೇಕಂದ್ರೆ ಆಪ್ರೇಷನ್ ಹೇಳಿದ್ದೆ ನಾನು, ಇದು ನಿಮಗೆ ಯಾವಾಗಲೂ ನೆನಪಿರಬೇಕು. 0 ಅಂದರೆ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್, 1 ಅಂದರೆ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್. ಓಕೆ, ಇಲ್ಲಿ 2 ಇದೆ ಅಂದರೆ ಇದು R2 ರೋ ಇದೆ, R2 2 + 2 ಇದೆ ಅಂದರೆ -2 R1 ಅಂತಂದರೆ ಇದು ಆಟೋಮೆಟಿಕ್ಕಾಗಿ 0 ಆಗುತ್ತೆ. ಇಲ್ಲಿ ಫಸ್ಟ್ ರೋ ನಾನು ಬರ್ಕೊಂಡ್ಬಿಡ್ತೀನಿ ಆ್ಯಸ್ ಇಟ್ ಈಸು. ಓಕೆ, ಇದು 0 ಆಗಿಬಿಡುತ್ತೆ. 2 × 2 ಅಂದರೆ 2ನೇ ಆಗಿ 0 ಆಗಿಬಿಡುತ್ತೆ. ಇಲ್ಲಿ ಇದೆ ನೋಡಿ, ಕೇರ್ಫುಲ್ಲಾಗಿ ಇದನ್ನು ರಫ್ ಪೇಪರ್ ಒಳಗೆ ಮಾಡಬೇಕು, ಇಲ್ಲಾಂದರೆ ಲಾಸ್ಟ್ ಪೇಜಲ್ಲಿ ಮಾಡಿ. ಓಕೆ, ಏನಿದೆ R2 - 2 R1. R2 ಅಂತಂದರೆ ಏನಿದೆ ನೋಡಿ 7 ಇದೆ, -2 R1 ಅಂದರೆ 3 ಇದೆ. ಸೊ 7 3 × 2 ಅಂದರೆ 6 ಆಯಿತು. 7 - 6 ಅಂದರೆ 1 ಬಂತು. ನೆಕ್ಸ್ಟ್ ಇಲ್ಲಿ R2 ಎಷ್ಟಿದೆ, 0 ಇದೆ, -2 × 1 ಅಂದರೆ 2 ಆಯಿತು, ಅಂದರೆ ಇದು -2 ಆಗುತ್ತೆ. ಇದು ಕೇರ್ಫುಲ್ಲಾಗಿ ಮಾಡಬೇಕಾ, ಡೈರೆಕ್ಟ್ ಮಾಡ್ಲಿಕ್ಕೆ ಹೋಗಿ ಮಿಸ್ಟೇಕ್ ಮಾಡ್ತೀರಿ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಇದು ಏನಾಗುತ್ತೆ ನೋಡಿ, R2 1 ಇದೆ, ಇದ್ರ 0 ಏನೇ ಮಾಡಿದ್ರೆ ಇದು 1 ಬರುತ್ತೆ ಇದು ಯಾವಾಗಲೂ ನೋಡಿ. ಇನ್ನು ನೆಕ್ಸ್ಟು ಥರ್ಡ್ ಪ್ಲೇಸಿಗೆ ಹೋಗ್ಬೇಕು ನಾವು. ಇಲ್ಲಿ ಥರ್ಡ್ ಪ್ಲೇಸಿಗೆ 1 ಆಲ್ರೆಡಿ ನಮ್ಗೆ 1 ಬಂದುಬಿಟ್ಟಿದೆ. ಸೊ ಇನ್ನು ಉಳಿತು ಯಾವುದು 3 ಅನ್ನೋದು. ಸೊ 3ನ ನಾವು ಇವಾಗ ಏನು ಮಾಡ್ಕೋಬೇಕು, 0 ಮಾಡ್ಕೋಬೇಕು. ಸೊ 0 ಮಾಡಬೇಕಂದ್ರೆ ಏನಿದೆ ಆಪ್ರೇಷನ್, R1ರಲ್ಲಿದೆ 3, R1 ಇಲ್ಲಿ ಎಷ್ಟಿದೆ +3 ಇದೆ ಅಂದರೆ -3 R2 ತೊಗೋಬೇಕು. ಇಲ್ಲಿ R1 ತೊಗೊಂಡಿದ್ರೆ ಇಲ್ಲ R2. ಸೊ ಇದನ್ನು ಮಾಡಿ. ಇಲ್ಲಿ ಸೆಕೆಂಡ್ ರೋ ಏನೋ ಆಪ್ರೇಷನ್ ಇಲ್ಲಲ್ಲ, ಅದನ್ನು ಮೊದಲು ಬರ್ಕೊಂಬಿಡಿ, -2 1 A. ಓಕೆ, ಇವಾಗ ಇದನ್ನು ಆಪ್ರೇಷನ್ ತೊಗೊತಾ ಹೋಗಿ. ಏನೇನಿದೆ ನೋಡಿ, R1 -3 R2. ಓಕೆ, ಇಲ್ಲಿ R1 ಏನಿದೆ 1, ಇದು 0 ಅಂದರೆ ಇದು ಯಾವಾಗಲೂ 1 ಇರುತ್ತೆ, ಇದು ಚೇಂಜಸ್ ಆಗೋದಿಲ್ಲ. ಇಲ್ಲಿ ಎಷ್ಟಿದೆ 3 ಇದೆ, ಇಲ್ಲಿ -3 × 1 ಅಂದರೆ 3, ಅಂದರೆ ಇದು 0 ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. R1 -3 R2 ಇದೆ. R1 ಅಂದರೆ ಎಷ್ಟಿದೆ 1 ಇದೆ, -3 × R2 ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ, -2 ಇದೆ ಬಂದಿದೆ. ಇಲ್ಲಿ 1 +6 ಆಯಿತು, 6 + 1 7 ಆಯಿತು. ಓಕೆ, ಇನ್ನು ನೆಕ್ಸ್ಟ್ R1 ಇದೊಂದು ಮಾಡಿಬಿಟ್ರೆ ಮುಗೀತು. R1 -3 R2 ಬರ್ಕೊಳ್ಳಿ. R1 ಎಷ್ಟಿದೆ 0 ಇದೆ, -3 × R2 ಎಷ್ಟು ಬಂದಿದೆ 1, 3 × 1 ಅಂದರೆ -3 ಆಯಿತು. ಓಕೆ, ಇಲ್ಲೆಲ್ಲ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತ. ಸೊ ಇದು ನಮ್ಮದು ಇನ್ವರ್ಸ್ ಆಗಿರುತ್ತೆ, ಇಲ್ಲಿ ಬರ್ಕೋಬೇಕು. A ಇನ್ವರ್ಸ್ = 7 -3 -2 1. ಚೆಕ್ ಮಾಡಿ ಇದು ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಮಾಡುವ, ಕರೆಕ್ಟ್ ಇದೆಯೋ ಇಲ್ಲೋ ಅಂತ. 1 × 7 7, 3 × -2 ಅಂತಂದರೆ -6 ಆಗುತ್ತೆ. ಸೊ 7 - 6 ಅಂದರೆ 1 ಬರುತ್ತಾ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ, ಫಸ್ಟ್ ಎಲಿಮೆಂಟ್ 1 ಇದೆ, ಕರೆಕ್ಟ್. ಅದೇ ರೀತಿ ಇನ್ನೊಂದು ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ರೋ -3 + 3 ಅಂದರೆ 0 ಬರುತ್ತೆ. ಸೊ ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ನೆಕ್ಸ್ಟ್ ಕೂಡ ಅದೇ ಥರನೇ ಇದೆ, ಇದನ್ನು ಇಲ್ಲಿ ಇನ್ವರ್ಸೇ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಇದು ಮಾರ್ಚ್ 16 ಬಂದಿದೆ ನೋಡಿ. ಇನ್ವರ್ಸ್ ಫೈಂಡ್ ಮಾಡೋದು ಭಾಳ ಸತಿ ಬಂದಿದೆ. ಸೊ ಹಾಗೆ ಇದನ್ನೆಲ್ಲ ಎಕ್ಸಾಂಪಲ್ನ ಕೇರ್ಫುಲ್ಲಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. 6th ಎಕ್ಸಾಂಪಲ್ ಏನಿದೆ, ನಾನು ಇಲ್ಲಿ ಮತ್ತೆ ಫಾರ್ಮುಲಾ ಬರೀತಾ ಇದ್ದೀನಿ. ನಾನು ಇವಾಗ A = ಬರ್ಕೊತಾ ಇದ್ದೀನಿ. 1 -1 2 3 ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 A. ಓಕೆ, ಇಲ್ಲಿ 1 ಆಲ್ರೆಡಿ ಕೊಟ್ಟಿದ್ದಾರೆ, ಸೊ ನೋ ಪ್ರಾಬ್ಲಮ್. 2 ಅಂತ ಬಂತು ಇಲ್ಲಿನೂ. ಸೊ ಇಲ್ಲೇನಿದೆ ಆಪ್ರೇಷನ್ R2 - 2 R2. ಮೊದಲಿಗೆ ನಾವಿಲ್ಲಿ R1 ರಿಸಲ್ಟ್ನ ಬರ್ಕೊಂಡ್ಬಿಡೋಣ, ಯಾಕಂದರೆ ಇಲ್ಲೇನೂ ಆಪ್ರೇಷನ್ ಇಲ್ಲ ಅದಕ್ಕೆ. ಸೊ ಇವಾಗ ಆಪ್ರೇಷನ್ ತೊಗೊಂಡ್ರೆ ಏನಾಗುತ್ತೆ, 2 - 2 ಅಂದರೆ ಇದು 0 ಆಗಿಬಿಡುತ್ತಾ. ಓಕೆ, ನೆಕ್ಸ್ಟು R2 ಎಷ್ಟಿದೆ 3 ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಒಂದು ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಯಿತು, 2 × 1 2 ಆಯಿತು. ಸೊ 3 + 2 ಅಂದರೆ ಇದು 5 ಆಯಿತಾ. ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ, R2 ಎಷ್ಟಿದೆ 0 ಇದೆ, -2 × R1 ಅಂದರೆ ಇದು -2 ಆಯಿತು. ಅದಾದಮೇಲೆ R2 ಎಷ್ಟಿದೆ 1 ಇದೆ, ಇದು ಅಂತೂ 0 ಇದೆ ಅಂದರೆ 1 ಬರುತ್ತೆ. ಸೊ ಇಲ್ಲಿ ಮತ್ತೆ 5 ಬಂತು. 5 ಅಂದರೆ ಏನು ಮಾಡಬೇಕು ಇವಾಗ, ಇದು ಯಾರು ಇದೆ R2 ಇದೆ. ಸೊ R2 / 5 ಮಾಡ್ಕೊತೀರಾ. / 5 ಮಾಡಿದರೆ ಎಷ್ಟು ಬರುತ್ತೆ ನೋಡಿ, ಇದು ಅಂತೂ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. 1 0 A. R1 ಏನೂ ಆಪ್ರೇಷನ್ ಇಲ್ಲ. ಸೊ ಇದನ್ನ ಡಿವೈಡ್ ಮಾಡಿದರೆ 0 / 0 ಆಗುತ್ತೆ. ಇಲ್ಲಿ 1, ಇದು -2/5, ಇದು 1/5. ಓಕೆ, ಇದು -1 ಬಂದಿದೆ, ಇಲ್ಲಿ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ -1 ಬಂದಿದೆ, ಇದು ಯಾವ ರೋಲ್ಲಿದೆ, R1ನಲ್ಲಿದೆ. R1 -1 ಇದ್ದದನ್ನು ನಾವು 0 ಮಾಡ್ಕೋಬೇಕು ಇವಾಗ, ಕರೆಕ್ಟಾ. ಓಕೆ, 0 ಮಾಡ್ಕೋಬೇಕಂದ್ರೆ ಇದು R1 ಬರೀತಾರೆ, ಇಲ್ಲಿ -1 ಇದ್ದರೆ ಇಲ್ಲಿ +1 ಬರೀತಾರೆ. 1 × R2. 1 × R2 ಅಂದರೆ R2ನೇ ಆಗಿಬಿಡ್ತಾ, ಅಂದರೆ R1 + R2 ಮಾಡ್ಕೋಬೇಕು ಅಂತ ಅರ್ಥ. ಓಕೆ, 1 + 0 ಅಂದರೆ 1, -1 + 1 ಅಂದರೆ ಇದು 0 ಆಗುತ್ತೆ, ಕರೆಕ್ಟಾ. ಓಕೆ, ಅದಾದಮೇಲೆ ಇಲ್ಲಿ ನೋಡಿ ಇದನ್ನು ಆ್ಯಡ್ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, R1 + R2 ಇದೆನಾ, R1 + R2. R1 ಎಷ್ಟಿದೆ 1 ಇದೆ, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ 2/5 ಅಂದರೆ
5 ಎಲ್ ಸಿ ಎಮ್ ಆಗುತ್ತೆ. 5 - 2 ಅಂದರೆ 3/5. ಇದು ಬಂತು ನಮ್ದು ಆನ್ಸರ್ 3/5. ಇವಾಗ R1 ಪ್ಲಸ್ 0 + 1/5 ಅಂದರೆ 1/5ನೇ ಆಗುತ್ತಾ. ಇಲ್ಲಿ 0 ಇದೆ, 1 ಇದೆ, ಇದು -2/5, ಇದು 1/5. ಸೊ ನಿಮ್ಮದು ಎ ಇನ್ವರ್ಸ್ ಆನ್ಸರ್. ಇಲ್ಲಿ ಬರ್ಕೊಂಬಿಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀರಿ. ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 3/5, 1/5, -2/5, 1/5. ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದೆಯೋ ಇಲ್ಲ ಅಂತ. ಓಕೆ, ಸೊ ನಾವಿಲ್ಲಿ ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದೆಯೋ ಇಲ್ಲ ಅಂದರೆ. 1 ಇದೆ, ಸೊ 1 × 3/5 ಅಂದರೆ 3/5 ಆಯಿತು. ಇದು ಮೈನಸ್ ಪ್ಲಸ್ ಆಗುತ್ತೆ ಅಂದರೆ 2/5 ಆಯಿತು. ಸೊ 5 ಎಲ್ ಸಿ ಎಮ್, 3 + 2 ಅಂತಂದರೆ 5 ಕ್ಯಾನ್ಸಲ್, 1 ಬರುತ್ತೆ. ಓಕೆ, ಕರೆಕ್ಟ್ ಇದೆ. ಇದನ್ನೇ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ 0 ಬರುತ್ತೆ, ಎರಡು ಸೇಮ್ ಇದಾವೆ. ಇಲ್ಲಿ -1 ಸೈನ್ ಇದೆ ಅಂದರೆ 0 ಅಂದರೆ ಇದು ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಇಷ್ಟು ಮಾಡಿದರೆ ಇಂದು 6th ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಅಂದರೆ ಇದು March 16 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾನು 7th ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇದು ನೋಡಿ June 17 ಬಂದಿರೋವಂಥದ್ದು. ಅದೇ ರೀತಿ ಇದಂತೂ ಹಿಂದೆ ಒಂದು ಬಂದಿತ್ತು ಆಲ್ರೆಡಿ, ಅಲ್ಲಿ ಇಲ್ಲಿ -2 ಇತ್ತು, ಬಟ್ ಇದರಲ್ಲಿ ಮೈನಸ್ ಸೈನ್ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ನಾನು ಸಪ್ರೇಟ್ ಮಾಡಿದ್ದೀನಿ. ಬಟ್ ಇದೇ ಥರ ಎಕ್ಸಾಂಪಲ್ ಕೇಳಿರುವಂಥದ್ದು 3 ಟೈಮ್ಸ್ ಬಂದಿದೆ ನೋಡಿ. June 19 ಬಂದಿದೆ, March 2019 ಬಂದಿದೆ, ಅಂದರೆ 2019 ಬಂದಿದೆ. ಓಕೆ, ಸ್ಟಾರ್ಟ್ ಮಾಡುವ. ಇಲ್ಲಿನೂ ಸೇಮ್ ಆಗುತ್ತೆ. ಫಾರ್ಮುಲಾನ ನಾನು ಸೇಮ್ ಬರ್ಕೊತಾ ಇದ್ದೀನಿ. ಮೊದಲಿಗೆ 1, 2, 2 - 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಎ. ಓಕೆ, ಇಲ್ಲಿ 1 ಆಲ್ರೆಡಿ ಇದೆ. ಸೊ ಮತ್ತೆ ಇಲ್ಲಿಗೆ ಬರಬೇಕು, R2 ಆಪ್ರೇಷನ್ ತೊಗೋಬೇಕು, ಮತ್ತು ಎಲ್ಲ ಸೇಮ್ ಮೆಥಡ್ ಆಗುತ್ತೆ. ಸ್ವಲ್ಪ ಸೈನ್ಗಳು ಚೇಂಜ್ ಆಗಿ ವ್ಯಾಲ್ಯೂಸು ಚೇಂಜ್ ಬರುತ್ತೆ. ಇಲ್ಲಿ 2 R1 ಅಂತಂದರೆ ಫಸ್ಟ್ ರೋ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಓಕೆ, ಸೊ ಇಲ್ಲಿ R2 ಇದೆ, ಇಲ್ಲಿ 2 R1 ಅಂದರೆ ಇದು 0 ಆಯಿತು. ಇಲ್ಲಿ ಎಷ್ಟಿದೆ ನೋಡಿ, R2 -1 ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ -2 × 2 ಅಂದರೆ -4 ಆಯಿತು. -1 ಅಂತಂದರೆ ಇದು -5 ಆಗುತ್ತೆ ನೋಡಿ. ಅಲ್ಲಿ +5 ಬಂದಿತ್ತು. ಓಕೆ, ಅದೇ ರೀತಿ ಇಲ್ಲಿ ನೋಡಿ R2 ಎಷ್ಟಿದೆ, 0 ಇದೆ, ಇಲ್ಲಿ 2 × 1 ಅಂದರೆ ಇದು -2 ಆಯಿತು. ಇಲ್ಲಿ R2 ಎಷ್ಟಿದೆ, 1 ಅಂದರೆ ಇದು 1 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ -5 ಬಂದರೆ ಇಲ್ಲಿ ನಾವು -5 ನಾವು 0 ಮಾಡ್ಕೊಳ್ಳೋದಿಲ್ಲ, 1 ಮಾಡ್ಕೊಳ್ಳೋದಿದೆ. ಇಲ್ಲಿ ಅದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ 1 ಮಾಡ್ಕೊಳ್ತಿದ್ರೆ ಏನು ಮಾಡ್ಕೋಬೇಕಿದ್ರೆ R2 ಇಲ್ಲಿ ಯಾವುದೇ ನಂಬರ್ ಬರಲಿ ಅದನ್ನು -5 ಅಂದರೆ -5 ಡಿವೈಡ್ ಮಾಡ್ಕೋಬೇಕು. ಅವಾಗೆ ಇದರಿಂದ ಇದಕ್ಕೆ ಡಿವೈಡ್ ಮಾಡಿದ್ರೆ 1 ಬರುತ್ತಾ. ಓಕೆ, ಸೊ ಡಿವೈಡ್ ಮಾಡ್ಕೊಳ್ಳಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇದು 0 ಡಿವೈಡ್ ಮಾಡಿದ್ರೆ 0ನೇ ಬರುತ್ತೆ. ಇಲ್ಲಿ 1 ಬಂತು, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ಇದು 2/5 ಆಗುತ್ತೆ. ಇದು -1/5 ಆಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಇವಾಗ ಇದು 3 ರಿಸಲ್ಟ್ ಸಿಕ್ತು. ಇದನ್ನು ಲಾಸ್ಟ್ ರಿಸಲ್ಟು, ಇದನ್ನು 0 ಮಾಡ್ಕೋಬೇಕು. ಇದು ಯಾರು ಇದೆ, R1 ಇಲ್ಲಿ +2 ಇದೆ, ಅಂದರೆ ಇದು -2 ತೊಗೋಬೇಕು. ಓಕೆ, ಸೊ ಇವಾಗ ಸೆಕೆಂಡ್ ರೋನ ನಾನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ, ಯಾಕಂದರೆ ಇಲ್ಲಿ ಏನೂ ಆಪ್ರೇಷನ್ ಇಲ್ಲ. ಇದು 2/5 ಇದೆ, ಇದು -1/5 ಇದೆ. ಓಕೆ, R1 ಏನಿದೆ 1 ಅಂದರೆ ಇದು 1 ಬರುತ್ತೆ. ಇಲ್ಲಿ 2 ಇದೆ, ಸೊ 2 - 2 ಅಂದರೆ ಇದು 0 ಆಯಿತು. ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಇದು ನೋಡಿ, ಇಲ್ಲಿ R1 -2, R2 ಇದೆ. R1 ಎಷ್ಟಿದೆ, 1 ಇದೆ, -2. R2 ಎಷ್ಟಿದೆ, 2/5 ಇದೆ. 2 × 2 ಅಂದರೆ 4 ಆಯಿತು, ಅಂದರೆ 1 - 5 ಅಂತಂದರೆ ಇಲ್ಲಿ 5 LCM ಮತ್ತು 5 - 4 ಅಂದರೆ 1 ಆಗುತ್ತೆ. ಇದು 1/5 ಆಯಿತು. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡಿ, R1 0 ಇದೆ, ಇಲ್ಲೂ ಮೈನಸ್, ಇದು ಮೈನಸ್ ಪ್ಲಸ್ ಆಗುತ್ತೆ. 2 × 1 ಅಂದರೆ 2, ಅಂದರೆ ಇದು 2/5 ಆಯಿತು. ಸೊ ಎ ಇನ್ವರ್ಸ್ ಅಂದರೆ ಎಷ್ಟು ಬಂತು ನಮ್ಮದು ಆನ್ಸರ್? 1/5, 2/5, 2/5 - 1/5. ಆನ್ಸರ್ ಸೇಮ್ ಇರುತ್ತೆ, ಜಸ್ಟ್ ಸೈನ್ ಓನ್ಲಿ ಚೇಂಜಸ್ ಇರುತ್ತೆ ಆ ಎಕ್ಸಾಂಪಲ್ ಮತ್ತು ಈ ಎಕ್ಸಾಂಪಲ್ಗೆ. ಓಕೆ, ಸೊ ಇವಾಗ ಚೆಕ್ ಮಾಡ್ಕೊಳ್ಳಿ, ಪ್ಲೇ ಮಾಡಿ ನೋಡಿ. ಆನ್ಸರ್ ಏನು ಬರಬೇಕು? 1 0 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಫಸ್ಟ್ ರೋ ಮಲ್ಟಿಪ್ಲೈ ಆಗಿತ್ತು, ಫಸ್ಟ್ ಕಾಲಮ್. 1 × 1/5 ಅಂದರೆ 1/5, 2 × 2 ಅಂದರೆ 4/5 ಆಯಿತು. 4 + 1 ಅಂದರೆ 5 ಕ್ಯಾನ್ಸಲ್ ಆಗಿ 1 ಬರುತ್ತೆ, ಕರೆಕ್ಟ್ ಇದೆ. ಸೊ ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿ 1 × 2 ಅಂದರೆ ಸೇಮ್ ಆಗುತ್ತೆ. ಇಲ್ಲಿ 2 × 1 ಅಂದರೆ -2 ಆಗುತ್ತೆ. -2/5 + 2/5 ಅಂದರೆ ಕ್ಯಾನ್ಸಲ್ ಆಗಿ 0 ಬರುತ್ತೆ, ಅಂತಂದರೆ ಇದು ನಿಮ್ಮದು ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟಾ? ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಇಲ್ಲಿ ಎ ಬರೆಯೋವಾಗಿಲ್ಲ, ಎ ಇನ್ವರ್ಸ್ ಮಾತ್ರ ಬರೀಬೇಕು. ಇದು ನಿಮ್ಮದು ಎ ಇನ್ವರ್ಸ್ ಆನ್ಸರ್ ಆಗಿರುತ್ತೆ. ಸಿಂಪಲ್ ಇದೆಯಾ? ಇದು 3 ಟೈಮ್ಸ್ ಬಂದಿದೆ ನೋಡಿ, June 17, 19, March 19. ಓಕೆ, ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ. ಓಕೆ, ಸೊ ಇಲ್ಲಿ ಏನಿದೆ ಕ್ವಶನಲ್ಲಿ ಅಂತಂದರೆ, ಇವ್ರು ಏನು ಹೇಳಿದ್ದಾರೆ, ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂತ ಹೇಳಿದ್ದಾರೆ. ಇಲ್ಲಿ ಶೋ ಮಾಡಬೇಕಾಗಿರೋದು ಎ ಬಿ ಅನ್ನೋದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಯಾವಾಗ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಇದ್ದಾಗನು, ಅಥವಾ ಓಕೆ ರಿವರ್ಸ್ ನಾವು ಪ್ರೂವ್ ಮಾಡಬೇಕು. ಅವಾಗ ಏನಂದರೆ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಇತ್ತಂದರೆ ಇದು ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ. 2 ಕೇಸಸ್ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಫಸ್ಟ್ ಕೇಸ್ನ ತೊಗೊಳ್ತಾ ಇದೆ ನೋಡಿ, ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂತ. ಸೊ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಎ ಬಿ ಆಗಿರುತ್ತೆ, ಕರೆಕ್ಟಾ? ಓಕೆ, ಇವಾಗ ನಾನು ಇದನ್ನ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಪ್ರಾಪರ್ಟಿ ಪ್ರಕಾರ ಇದು B' ಆಗುತ್ತೆ, ಇದು A' ಆಗುತ್ತೆ. ಇಲ್ಲಿ ಎ ಬಿ ಆ್ಯಸ್ ಇಟ್ ಈಸ್ ಬರೀತೀರ.
ಓಕೆ. ಸೊ ಬಿ ಡ್ಯಾಶ್ ಅಂತಂದರೆ ಏನಿದೆ ನೋಡಿ, ಇಲ್ಲಿ ಬಿ ಇದೆನಾ, ಆಲ್ರೆಡಿ ನಮ್ಗೆ ಗೊತ್ತಿದೆ ಇದು ಏನಾಗಿದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ಸೊ ಇದು ಬಿ ಆಗುತ್ತೆ, ಇದು ಎ ಡ್ಯಾಶ್ ಅಂದರೆ ಇದು ಎ ಆಗುತ್ತೆ, ಇದು ಎ ಬಿ ಬಂತ ನಮಗೆ ರಿಸಲ್ಟ್. ಇದು ಒಂದು ಕೇಸ್ ಆಯ್ತು ಇಲ್ಲಿ ಅಂತಂದರೆ ನಾವೇನು ತೊಗೊಂಡಿದ್ವಿ, ಸಿಮೆಟ್ರಿಕ್ ರಿಸಲ್ಟ್ಸ್ ತೊಗೊಂಡು ನಾವೇನು ಪ್ರೂವ್ ಮಾಡಿದ್ದೀವಿ, ಕಮ್ಯುಟೇಟಿವ್ ಲಾ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಆಯಿತು. ಇನ್ನು ಕನ್ವರ್ಸ್ಲಿ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಓಕೆ. ಸೊ ನಾವಿಲ್ಲಿ ಕನ್ವರ್ಸ್ಲಿನೂ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಕನ್ವರ್ಸ್ಲಿ ಅಂತಂದರೆ ಇವಾಗ ಹೆಂಗಪ್ಪ ಅಂದರೆ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ತೊಗೋಬೇಕು. ಇವಾಗ ಅಂದರೆ ಸ್ಟಾರ್ಟಿಂಗೇ ನಾವು ಇದು ರಿಸಲ್ಟ್ ತೊಗೋಬೇಕು. ನಾನು ಕಮ್ಯುಟೇಟಿವ್ ಲಾ ತೊಗೊಂಡು ಇದನ್ನು ಎ ಬಿ ಅನ್ನೋದು ಸಿಮೆಟ್ರಿಕ್ ಆಗಿದೆ ಅಂತ ಪ್ರೂವ್ ಮಾಡಬೇಕು ಇವಾಗ. ಸೊ ನಾನೇನು ತೊಗೋತಾ ಇದ್ದೀನಿ ಇಲ್ಲಿ, ಎ ಬಿ ಹೋಲ್ ಡ್ಯಾಶ್ ಮೊದಲ ರಿಸಲ್ಟ್ ತೊಗೊತಾ ಇದ್ದೀನಿ. ಓಕೆ. ಎ ಬಿ ಹೋಲ್ ಡ್ಯಾಶ್ ತೊಗೊಂಡ್ರೆ ಇದು ರಿಸಲ್ಟ್ ಏನಾಗುತ್ತೆ, ಬಿ ಡ್ಯಾಶ್ ಮತ್ತು ಎ ಡ್ಯಾಶ್, ಮತ್ತು ಅದೇ ಆನ್ಸರ್ ಬರೋದು ಇಲ್ಲಿ. ಬಿ ಡ್ಯಾಶ್ ಅಂತಂದರೆ ಏನಾಗಿದೆ, ಇಲ್ಲಿ ಬಿ ಆಗಿದೆ, ಎ ಡ್ಯಾಶ್ ಅಂದರೆ ಎ ಆಗಿದೆ. ಯಾಕಂದರೆ ಆಲ್ರೆಡಿ ಅವ್ರು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದರೆ ಬಿ ಎ ಬಂತಾ. ಸೊ ಬಿ ಎ ಬಂದರೆ ಎ ಬಿ ಬಿ ಎ ಎರಡೂ ಈಕ್ವಲ್ ಇದ್ದಾವೆ, ಯಾಕಂದರೆ ಕಮ್ಯುಟೇಟಿವ್ ಲಾ. ಸೊ ಬಿ ಎ ಈಸ್ ಈಕ್ವಲ್ಸ್ ಟು ಎ ಬಿ ಬರೀತಾರೆ. ನಾವು ಏನು ತೊಗೊಂಡಿದ್ವಿ, ಎ ಬಿ ಹೋಲ್ ಡ್ಯಾಶ್ ಏನು ಬಂತು, ಎ ಬಿ ಬಂತು ಅಂತಂದರೆ ಇಲ್ಲಿ ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಬಂದರೆ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ. ಓಕೆ. ಓಕೆ. ಇಲ್ಲಿ 2 ಕೇಸಸ್ ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ. ಇದು ಕ್ಲಿಯರ್ ಇಷ್ಟ ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಏನಿಲ್ಲ ಇದರಲ್ಲಿ. ಫಸ್ಟ್ ನಾವು ಸಿಮೆಟ್ರಿಕ್ ರಿಸಲ್ಟ್ ತೊಗೊಂಡು ಕಮ್ಯುಟೇಟಿವ್ ಪ್ರೂವ್ ಮಾಡ್ಕೊತೀವಿ, ಕನ್ವರ್ಸ್ಲಿ ಅಂತ ಬರೆದು ಕಮ್ಯುಟೇಟಿವ್ ರಿಸಲ್ಟ್ ತೊಗೊಂಡು ಸಿಮೆಟ್ರಿಕ್ ಪ್ರೂವ್ ಮಾಡ್ತೀವಿ. ಇಷ್ಟೇ ಇರೋದು. ಓಕೆ. ಸಿಂಪಲ್ ಇದೆ ನೋಡಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ. ಇನ್ನು ನೆಕ್ಸ್ಟ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಇಲ್ಲಿ ಒಂದು ಕ್ವಶನ್ ಬಂದಿದೆ ನೋಡಿ. ಸೊ ಇದನ್ನು ಅದೇ ರೀತಿ ಎ ಈಸ್ ಈಕ್ವಲ್ಸ್ ಟು ಐ ಇಂಟು ಎ. ಸ್ವಲ್ಪ ಇಲ್ಲಿ ಬೇರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ಗೆ 3 ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಸಿಂಪಲ್ ಇತ್ತು, ಫಸ್ಟ್ 1 ವರೆಗೂ ಕೊಟ್ಟಿದ್ದರು, ಬಟ್ ಇಲ್ಲಿ ಸ್ಟಾರ್ಟಿಂಗ್ಗೆ 3 ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಇದನ್ನು ನಾವು ಯಾವ ಥರ ಮಾಡಬೇಕಂತಂದರೆ, ನಾನು ಅಲ್ಲೇ ಹೇಳಿದೆ 1 ಮತ್ತು 0 ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಸೊ ಅಂದರೆ 3 ಇತ್ತಂದರೆ ಏನು ಮಾಡ್ಕೊತೀರಿ, ಮೊದಲಿಗಿದೆ ನೋಡಿ, ಇದು ಯಾವ ಇಯರಲ್ಲಿ ಬಂದಿದೆ, ಜೂನ್ 18 ಬಂದಿರುವಂಥ ಕ್ವಶನ್ ಪೇಪರ್ ಆಗಿದೆ ಇದು. ಓಕೆ. ಸೊ ಇದನ್ನು ಯಾವ ಥರ ಮಾಡಬೇಕಪ್ಪ ಅಂತಂದರೆ 3 ಇದೆ ಅಂತಂದರೆ 3 ಇದ್ದನ್ನು ನಾವು ಇಲ್ಲಿ ಬರ್ಕೊತಾ ಇದ್ದೀನಿ. ಇನ್ನೊಂದು ಸತಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ 1 ಬರಬೇಕು. 1 ಬರಬೇಕಂದ್ರೆ ಏನು ಹೇಳಿದ್ದೆ ನಾನು, ಆಪ್ರೇಷನ್ 1 ಬರಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಇಲ್ಲ ಅಂದರೆ ಡಿವಿಷನ್. 0 ಮಾಡಬೇಕಂದ್ರೆ ಪ್ಲಸ್ ಆರ್ ಮೈನಸ್. ಓಕೆ. 3 ನಾವು 1 ಮಾಡಬೇಕಂದ್ರೆ R1 ಆಪ್ರೇಷನ್ ವಿತ್ R1 ಡಿವೈಡ್ ಬೈ 3 ಮಾಡ್ಕೋಬೇಕು. ಓಕೆ. ಏನಾಗುತ್ತೆ ನೋಡಿ, 3ಇಂದ ಡಿವೈಡ್ ಮಾಡಿದರೆ 1 ಬರುತ್ತಾ, ಇಲ್ಲಿ ಏನೂ ಇಲ್ಲ ಅಂದರೆ 1/3 ಆಗುತ್ತೆ, ಇಲ್ಲಿ ಏನೂ ಇಲ್ಲ ಅಂದರೆ 1/3 ಆಗುತ್ತೆ. 0/3 ಅಂದರೆ 0ನೇ ಆಗುತ್ತೆ. ಇಲ್ಲಿ R2 ಆಪ್ರೇಷನ್ ಇಲ್ಲ, ಸೊ ಆ್ಯಸ್ ಇಟ್ ಈಸ್ ಬರ್ಕೊಂಬೇಡಿ. ಓಕೆ. ಸೊ ಇದು ಆದಮೇಲೆ ಇಲ್ಲಿ -4 ಬರಬೇಕು. -4ನ 0 ಮಾಡ್ಕೋಬೇಕು. ಇವಾಗ 0 ಮಾಡಬೇಕಂದ್ರೆ ಪ್ಲಸ್ ಆರ್ ಮೈನಸ್, ಯಾರು ಆಪ್ರೇಷನ್ ಯಾರು ಇದೆ, ಇದು R2 ಇದೆ. R2 ಇಲ್ಲಿ -4 ಇದೆ ಅಂದರೆ +4 ತೊಗೋಬೇಕು. ಓಕೆ. ನೋಡಿ ಇವಾಗ ಏನಾಗುತ್ತೆ ಆನ್ಸರ್ R2 ಅಂತಂದರೆ. ಸೊ ಇವಾಗ ಇದಂತರೂ ಮೊದಲಿಗೆ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ, ಯಾಕಂದರೆ R1ಗೆ ನಾವು ಇಲ್ಲಿ ಆಪ್ರೇಷನ್ ತೊಗೊಂಡಿಲ್ಲ. 1/3 0. ಓಕೆ. R2 ಪ್ಲಸ್ 4R1 ಅಂದರೆ ಇದು ಆಬ್ವಿಯಸ್ಲಿ ಇದು 0 ಆಗೇ ಆಗುತ್ತೆ. ಕರೆಕ್ಟಾ. 4 ಇದೆ, -4 + 4 ಅಂದರೆ 0 ಆಯಿತು ಇಲ್ಲಿ. ಓಕೆ. ಏನಿದೆ ಇಲ್ಲಿ ಆಪ್ರೇಷನ್ R2 + 4R1 ಇದೆ. R2 ಅಂತಂದರೆ 2 ಇದೆ, ಪ್ಲಸ್ 4 R1 ಅಂತಂದರೆ -1/3 ಇದೆ ಅಂತಂದರೆ ಇದೇನಾಗುತ್ತೆ 2 - 4/3 ಆಯಿತಾ. 3 ಅನ್ನೋದು LCM ಆಗುತ್ತೆ. 3 × 2 ಅಂದರೆ 6 ಆಗುತ್ತೆ. 6 - 4 ಅಂತಂದರೆ 2 ಆಯಿತು. ಕರೆಕ್ಟ್. ಅಂದರೆ ಇದು ಎಷ್ಟು ಬಂತು, 2/3 ಬಂತು. ಅದೇ ರೀತಿ ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ, R2 ಒಂದಿದೆ. R2 ಎಷ್ಟಿದೆ, 1/3 ಇದೆ, ಪ್ಲಸ್ 4 ಇದೆ. R1 0 ಇದೆ, ಅಂದರೆ ಇದು 1/3ನೇ ಆಗುತ್ತಾ. ಕರೆಕ್ಟಾ. ಯಾಕಂದರೆ ಇಲ್ಲಿ R2 ಇದೆ, ಇದು 1 ಅಂದರೆ ಮಲ್ಟಿಪ್ಲೈ ಮಾಡಿ 0 ಮಾಡಿದರೆ ಅದೇ ಆನ್ಸರ್ ಬರುತ್ತೆ 1/3. ನೆಕ್ಸ್ಟ್ R2 ಇಲ್ಲಿ 1 ಇದೆ, ಇದು 0 ಇದೆ ಅಂತಂದರೆ ಇದು 1 ಬರುತ್ತೆ. ಗೊತ್ತಾಯ್ತಾ ಇದು. ಓಕೆ. ಇನ್ನು ನೆಕ್ಸ್ಟ್ ಹೋಗುವ. ಸೊ ನಮಗಿದು 0 ಸಿಗ್ತಾ. ನಮಗೆ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಈ 2/3 ಅನ್ನೋದನ್ನು ನಾವು ಏನು ಮಾಡ್ಕೋಬೇಕು, ಇವಾಗ 1 ಮಾಡ್ಕೋಬೇಕು. ಅದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಆಪ್ರೇಷನ್ ಏನು ತೊಗೋತಾ ಇದ್ದೀನಿ ಅಂದರೆ R2 ಆಪ್ರೇಷನ್ ವಿತ್ ಇದು 2/3ನ ಇಲ್ಲಿ ನೋಡಿ, ಈ 2/3 ಇದೆ, ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದರೆ ನಮ್ಗೆ 1 ಬರುತ್ತಪ್ಪ ಅಂದರೆ ರಿವರ್ಸ್ ಮಲ್ಟಿಪ್ಲೈ ಮಾಡೋದು. 2 ಕ್ಯಾನ್ಸಲ್, 3 ಕ್ಯಾನ್ಸಲ್ ಅಂದರೆ 3/2ನ ಮಲ್ಟಿಪ್ಲೈ ಮಾಡ್ಕೋಬೇಕಂತಾಗಾಯಿತು. ಅಂತಂದರೆ ಇಲ್ಲಿ 3/2 ಇಂಟು R2 ಮಾಡ್ಕೋಬೇಕು. ಕರೆಕ್ಟಾ. ಸೊ ಮಾಡಿ ಏನಾಗುತ್ತೆ, ಇಲ್ಲಿ ಅಂತೂ ಮೊದಲಿಗೆ ನಾನು ಆ್ಯಸ್ ಇಟ್ ಈಸ್ ಫಸ್ಟ್ ರೋ ಬರ್ಕೊತಾ ಇದ್ದೀನಿ, ಯಾಕಂದರೆ ಇದಕ್ಕೇನೋ ಆಪ್ರೇಷನ್ ಇಲ್ಲ. ಓಕೆ. ಇದು 0 ಮಾಡಿದರೆ ಇದು 0 ಆಗುತ್ತೆ. ಇಲ್ಲಿ 1 ಬಂತಾ, 2 ಕ್ಯಾನ್ಸಲ್, 3 ಕ್ಯಾನ್ಸಲ್. ಓಕೆ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 3 ಕ್ಯಾನ್ಸಲ್ ಆಗುತ್ತಾ, ಅಂದರೆ 1/2 ಉಳಿತು, ಯಾಕಂದರೆ ಇಲ್ಲಿದೆ 1/2. ಓಕೆ. ಇಲ್ಲಿ ಏನಾಗುತ್ತೆ, 1 ಮಲ್ಟಿಪ್ಲೈ ಮಾಡಿದ್ರೆ 3/2 ಆ್ಯಸ್ ಇಟ್ ಈಸ್ ಬಂತು. ಇನ್ನು -1/3 ಉಳಿದಿದೆ. ಸೊ -1/3ನ 0 ಮಾಡ್ಕೋಬೇಕು. ಸೊ ಇದು ಏನಾಗುತ್ತೆ ನೋಡಿ, ಆಪ್ರೇಷನ್ ಒಳಗಿದೆ R1ನ ಇಲ್ಲಿ -1/3 ಇದೆ, ಅಂದರೆ +1/3 ತೊಗೋಬೇಕು ಇಂಟು R2. ಇದು ಕೇರ್ಫುಲ್ಲಾಗಿ ಗೊತ್ತಿರಬೇಕು. 0 ಮತ್ತು 1. ಓಕೆ. 0 ಮಾಡ್ಕೋತಾ ಇದ್ದೀವಿ ಅಂದರೆ ಪ್ಲಸ್ ಇಲ್ಲ ಮೈನಸ್, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್. ಓಕೆ. ಇವಾಗ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇಲ್ಲಿ R1 ಆಪ್ರೇಷನ್ ತೊಗೊಂಡಿದ್ದೀನಿ. R1 ಅಂತಂದರೆ ಎಷ್ಟಿದೆ, 1 0 ಅಂತಂದರೆ ಇದು 1 ಆಗಿರುತ್ತಾ.
ಓಕೆ, ನೆಕ್ಸ್ಟ್ ರಿಸಲ್ಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನಿದೆ 1 -1/3, ಇದು 1/3 ಪ್ಲಸ್ 1/3 -1/3 ಕ್ಯಾನ್ಸಲ್ 0 ಬಂತ. ಓಕೆ, ಇದು ಕೇರ್ಫುಲ್ಲಾಗಿ ಮಾಡಬೇಕು. R1 ಅಂತಂದರೆ ಎಷ್ಟಿದೆ 1/3 ಇದೆ, ಪ್ಲಸ್ ಇದು 1/3 ಆ್ಯಸ್ ಇಟ್ ಇದೆ. R2 ಅಂತಂದರೆ ಎಷ್ಟಿದೆ 1/2 ಇದೆ. ಸೊ ಇದು 1/3 ಪ್ಲಸ್ 2 × 3 ಅಂದರೆ 6 ಆಯಿತು. ಇಲ್ಲಿ 6 LCM ಬರುತ್ತೆ, ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟಾಗಿ ಇಲ್ಲಿ 3 ಇದೆ ಅಂದರೆ ಇಲ್ಲಿ 2 ಪ್ಲಸ್ 1 ಅಂತಂದರೆ 3 ಆಯಿತು, ಅಂದರೆ 3/6 ಬಂತ. 6 ಅಂದರೆ 3 1 3 2 ಅಂದರೆ 1/2 ಆಯಿತು. ಓಕೆ, ಇನ್ನು ಲಾಸ್ಟ್ ರಿಸಲ್ಟ್ ನೋಡಿ, ಇಲ್ಲಿ ಎಷ್ಟಿದೆ 0 ಇದೆ R1 ಪ್ಲಸ್ 1/3 ಆಮೇಲೆ 2/3 ಅಂದರೆ ಇದು 3 ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ 1/2 ಬರುತ್ತೆ. ಇನ್ನು ಉಳಿದಿದೆ ಆ್ಯಸ್ ಇಟ್ ಇಸ್ 0 1, ಇದು 1/2, ಇದು 3/2. ಓಕೆ, ಇವಾಗ ಚೆಕ್ ಮಾಡ್ಕೊಳ್ಳಿ ಇದು ಬಂದಿರೋಂಥ ಆನ್ಸರ್ ಕರೆಕ್ಟ್ ಇದೆಯೋ ಅಥವಾ ಇಲ್ಲೋ ಅಂತ. ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಬರೀತಾ ಇದ್ದೀನಿ ನಾನು ಮತ್ತೊಂದು ಸತಿ A ಇನ್ವರ್ಸ್ ಆನ್ಸರ್ ಎಷ್ಟು ಬಂತು 1/2 1/2, ಇದು 1/2, ಇದು 3/2. ಓಕೆ, ಫಸ್ಟ್ ರೋ ಎಷ್ಟಿದೆ 3/2, ಅದಾದಮೇಲೆ -1/2. 3/2 -1/2 ಅಂತಂದರೆ ಎಷ್ಟಾಯ್ತು ನೋಡಿ, ಅಂತಂದರೆ ಇಲ್ಲಿ 2 LCM ಆಗುತ್ತೆ. 3 - 1 ಅಂದರೆ 2 ಆಯಿತು, 2 ಕ್ಯಾನ್ಸಲ್ ಆಗಿ 1 ಬಂತು. ಓಕೆ, 100% ಕರೆಕ್ಟ್ ಇದೆ. ಅದೇ ರೀತಿ ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ಬೆಟರ್. 3 × 1 ಅಂದರೆ 3 ಆಗುತ್ತೆ, ಇದು 3/2, ಇದು -3/2. 3/2 ಕ್ಯಾನ್ಸಲ್ 0 ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆನಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್ ನೋಡಿ, ಇದು ಮಾರ್ಚ್ 18 ಬಂದಿರೋಂಥದ್ದು. ಇದೂ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ದೆ. ಇದನ್ನು ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯಾವಾಗ ಜೂನ್ 16. ಓಕೆ, ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟ್ ಬರ್ರಿ. ನೆಕ್ಸ್ಟು ಇದು ನೋಡಿ 3 ಟೈಮ್ಸ್ ರಿಪೀಟೆಡ್ ಆಗಿದೆ. ಆಲ್ರೆಡಿ ನಾನು ಹೇಳಿದ್ದೆ ಇದನ್ನು, ಯಾವಾಗ ಇಲ್ಲಿ ಬಂದಿತ್ತು ನೋಡಿ. ಇದನ್ನು ಸಾಲ್ವ್ ಮಾಡಿದ್ದೀನಿ ಜೂನ್ 17. ಇದು ವ್ಯಾಲ್ಯೂ ಚೇಂಜ್ ಇದೆನಾ, ಸೊ ಹಾಗಾಗಿ ಇದನ್ನು 3 ಸತಿ ಬಂದಿದೆ, ಇದು ಕಂಪ್ಲೀಟ್ ಆಗಿದೆ. ಇನ್ನು ಲಾಸ್ಟ್ ಇದೇ ವರ್ಷ ಬಂದಿರೋಂಥದ್ದು, ಇದೊಂದು ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು ನೋಡಿ. ಸೊ ಇವಾಗ ಲಾಸ್ಟ್ ಕ್ವಶನು ಮಾರ್ಚ್ 2020 ಅಂದರೆ ಇದೇ ವರ್ಷ ಬಂದಿರೋಂಥ ಕ್ವಶನ್. ಇದು ಬಹಳ ಸಿಂಪಲ್ ಇದೆ. ಇಲ್ಲಿ f(x) ಕೊಟ್ಟಿದ್ದಾರೆ, ನಾವು ಇದನ್ನು ಪ್ರೂವ್ ಮಾಡಬೇಕು. ಓಕೆ, f(x)ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಓಕೆ, f(y)ನ ನಾನಿಲ್ಲಿ ಬರೀತಾ ಇದ್ದೀನಿ ನೋಡಿ. f(y) ಅಂದರೆ ಮತ್ತೆ ಇದೇನು ಬೇರೆ ಆಗಿಲ್ಲ, ಇಲ್ಲೆಲ್ಲ ಎಕ್ಸ್ ಇದೆಯಲ್ಲ, ಎಕ್ಸ್ ಇದ್ದಲ್ಲಿ f(x) ಬಂದಿದೆ. ಸೊ f(y) ಅಂತಂದರೆ y ಇದೆ ಅಂತಂದರೆ ಎಕ್ಸ್ ಇದ್ದಲ್ಲೆಲ್ಲ y ಬರ್ಕೊಂಡ್ಬಿಟ್ರೆ ಮುಗೀತು, ಅದೇ ನಿಮ್ಮದು f(y) ಆಗುತ್ತೆ. ಇಲ್ಲೇನಿದೆ cos x ಇದೆ ಅಂತಂದರೆ ಇದೇನಾಗುತ್ತೆ cos y ಆಗುತ್ತೆ. ಇದು -sin y ಆಗುತ್ತೆ. ಇದು 0 ಇರುತ್ತೆ, 0. ಇಲ್ಲಿ ಇದು sin y ಆಗುತ್ತೆ, cos y ಆಗುತ್ತೆ. ಇದು 0 0 0 1, ಇದೇ ನಿಮ್ಮದು f(y) ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ LHS ರಿಸಲ್ಟ್ ತೊಗೊಂಡು ನಾನು RHS ಪ್ರೂವ್ ಮಾಡ್ತಾಯಿದ್ದೆ. f(x) × f(y)ನ ನಾನು ತೊಗೋತಾ ಇದ್ದೀನಿ. ಓಕೆ, ಇವಾಗ ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಮಾಡ್ಕೋಬೇಕು. cos x × cos y ಆಗುತ್ತೆ. ಇದು ಭಾಳ ಸಿಂಪಲ್ ಆಗಿದೆ, ಕೇರ್ಫುಲ್ಲಾಗಿ ನೋಡಿ. ಪ್ಲಸ್ ಮೈನಸ್ ಆಯಿತು, sin x × sin y. ಕರೆಕ್ಟಾ? ಇದು 0 ಮಲ್ಟಿಪ್ಲೈ ಮಾಡಿದರೆ 0 ಆಯಿತು. ಓಕೆ, ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ cos x sin y ಆಗುತ್ತೆ. ಇಲ್ಲೊಂದು ಮೈನಸ್ ಸೈನ್ ಇದೆ, ಫಸ್ಟ್ ಮೈನಸ್ ಬರ್ಕೊಳ್ಳಿ. cos x ಆಮೇಲೆ ಇಲ್ಲಿದೆ sin y ಆಯಿತಾ. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಅಂದರೆ ಇದು ಮೈನಸ್ ಆಯಿತು. ಇಲ್ಲಿ ಏನಿದೆ sin x, ಇದು cos y. ಓಕೆ, 0 ಮಲ್ಟಿಪ್ಲೈ ಮಾಡಿದರೆ 0ನೇ ಆಗುತ್ತೆ, ಇದು ಬಿಡಿ. ನೆಕ್ಸ್ಟು ಫಸ್ಟ್ ರೋ ಮಲ್ಟಿಪ್ಲೈ ಥರ್ಡ್ ಕಾಲಮ್ 0 × cos x ಅಂದರೆ 0 ಆಗುತ್ತೆ, ಇದು 0 ಆಗುತ್ತೆ. 0 × 1 ಇದು ಪೂರನೇ 0 ಆಯಿತು, 0 ಬರ್ಕೊಂಬಿಡಿ. ನೆಕ್ಸ್ಟು ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಮಾಡ್ಕೋಬೇಕು. sin x × cos y, sin x × cos y ಆಯಿತು. ಅದೇ ರೀತಿ ನೆಕ್ಸ್ಟ್ cos x sin y ಆಗುತ್ತೆ. ಇಲ್ಲಿ ಪ್ಲಸ್ ಸೈನ್ ಇದೆನಾ, cos x sin y. ನೆಕ್ಸ್ಟ್ ಇದು 0 ಅಂತ ಬಿಟ್ಬಿಡಿ. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ sin x sin y. ಇಲ್ಲೊಂದು ಮೈನಸ್ ಸೈನ್ ಇದೆ, ಮೈನಸ್ ಹೊರಗಡೆ ಬರ್ಕೊಳ್ಳಿ. sin x sin y. ಅದೇ ರೀತಿ cos x cos y, ಪ್ಲಸ್ ಸೈನ್ ಇದೆ ಇಲ್ಲಿ, cos x cos y. ಇದಂತೂ 0 ಆಗೇ ಆಗುತ್ತೆ, ಬಿಟ್ಬಿಡಿ. ಇನ್ನೇ ಲಾಸ್ಟ್ ರೋ 0 ಮಲ್ಟಿಪ್ಲೈ ವಿತ್ cos y ಅಂದರೆ 0ನೇ ಆಗುತ್ತೆ. ಇದಂತೂ ಕಂಪ್ಲೀಟ್ 0ನೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿನೂ ಮಲ್ಟಿಪ್ಲೈ ಮಾಡಿ, ಇದು ಕೂಡ 0 ಆಗುತ್ತೆ. ಇಲ್ಲಿ ಏನಾಗುತ್ತೆ 0 × 0 0 0 1 × 1 1 ಬರುತ್ತೆ ನೋಡಿ, ಇಷ್ಟಾಯಿತು. ಕರೆಕ್ಟಾ? ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. cos x cos y ಮೈನಸ್ sin x sin y ಅಂತಂದರೆ ಇದು ನಮ್ಮದು ಫಾರ್ಮುಲಾ ಸಿಕ್ಬಿಡ್ತಾ. ಏನಾಯ್ತು ಇದು ಫಾರ್ಮುಲಾ ಅಂತಂದರೆ cos of x + y ಆಗುತ್ತೆ. ಇದು ರಿಸಲ್ಟು cos of x + y ಆಯಿತು. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ, ಇದು ಮೈನಸ್ ಸೈನ್ನ ಕಾಮನ್ ಫ್ಯಾಕ್ಟರ್ ತೊಗೊಳ್ಳಿ. ಇಲ್ಲಿ ಮೈನಸ್ ಸೈನ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ಇದು cos x sin y. ಇಲ್ಲಿ ಮೈನಸ್ ಹೊರಗಡೆ ಬಂದಿದೆ ಆಲ್ರೆಡಿ, ಅಂದರೆ ಇದು ಪ್ಲಸ್ ಆಗುತ್ತಾ, ಅಂದರೆ sin x cos y ಆಗುತ್ತೆ. ಸೊ ಇದು ಯಾವುದು ಫಾರ್ಮುಲಾ ಆಗುತ್ತೆ ನೋಡಿ, cos ಸೈನ cos ಬಂದಿದೆ ಅಂತಂದರೆ ಇದು ನಿಮ್ಮದು sin x + y ಫಾರ್ಮುಲಾ ಆಗುತ್ತಾ.
ಓಕೆ. ಸೊ ಅಂದರೆ ಇದೇನಾಗುತ್ತೆ, ಇಲ್ಲಿ ಮೈನಸ್ ಸೈನ್ ಇದೆ, ಹೊರಗಡೆ ಬರೋದು ಇದು ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಆಯಿತು. ಇದು 0ಗೆ 0 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದು ನೋಡಿ ಸೈನ ಕಾಸ ಸೈನ್ ಅಂದರೆ ಇದು ಡೈರೆಕ್ಟೇ ಇದೆ, ಇದು ಏನಾಗುತ್ತೆ, ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಆಯಿತು. ಸೊ ಇವಾಗ ಇದು ಕ್ಲಿಯರ್ ಆಯಿತಾ. ಇನ್ನು ನೆಕ್ಸ್ಟ್ ಇದು ರಿಸಲ್ಟ್ ನೋಡಿ. ಸೊ ಇಲ್ಲೇನಿದೆ, ಮೈನಸ್ ಪ್ಲಸ್ ಇದೆ. ಸೊ ಮೈನಸ್ ಪ್ಲಸ್ ಅಂದರೆ ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಕಾಸ್ ಎಕ್ಸ್ ಇಲ್ಲಿದೆ ನೋಡಿ, ಇದು ಫಾರ್ಮುಲಾ ಸೇಮ್ ಇದೆ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತಂದರೆ ಏನು ಬರ್ಕೊಂಡಿದ್ದೀವಿ ನಾವು, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಇದು 0, ಇದು 0 0 1. ಇದು ಕ್ಲಿಯರ್ ಆಯಿತಾ. ಓಕೆ. ಇವಾಗ ನೋಡಿ ಕಾಸ್ ಎಕ್ಸ್ ಪ್ಲಸ್ ವೈ ಇದೆಲ್ಲ ರಿಸಲ್ಟ್ನ ಇವಾಗ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಅಂತಂದರೆ ನಾನು ಇಲ್ಲಿ ಟರ್ಮ್ಸ್ ಒಳಗೆ ಎಕ್ಸ್ ಬರ್ಕೊಂಡಿದ್ದೀವಿ, ವೈ ಅಂತ ಬರ್ಕೊಂಡ್ರೆ ಎಕ್ಸ್ ಇದ್ದಲ್ಲೆಲ್ಲ ವೈ ಅಂತ ಬರ್ಕೊಂಡಿದೆ. ಇದು ಎಫ್ ಆಫ್ ವೈ ಆಗಿತ್ತು. ಈಗ ಈ ವೈ ಪ್ಲೇಸಲ್ಲಿ ಏನೇನು ಬಂದಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಬಂದಿದೆ, ಎರಡು ಸೇಮ್ ಇದೆ. ಕಾಸ್ ಇದೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ. ಸೈನ್ ಮತ್ತು ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ. ಇಲ್ಲಿನೂ ಎಕ್ಸ್ ಪ್ಲಸ್ ವೈ ಬಂದಿದೆ, ಇಲ್ಲಿನೂ ಎಕ್ಸ್ ಪ್ಲಸ್ ವೈ ಬಂದರೆ ಇದು ರಿಸಲ್ಟಿಗೆ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಕರಿತೀವಿ. ಇದೇ ನಿಮ್ಮದು RHS ಆನ್ಸರ್ ಆಗಿರುತ್ತೆ ನೋಡಿ. ಕರೆಕ್ಟಾ. ಸೊ ಇಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಓಕೆ. ಸೊ ಇದು ಬಂದಿದೆ ನಿಮ್ಮದು ಈ ವರ್ಷ 2020ಯಲ್ಲಿ ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ ಆಗಿದೆ. ಓಕೆ. ಸೊ ಇವತ್ತಿನ ದಿವಸ ನಾನು ಮ್ಯಾಟ್ರಿಸಸ್ ಮೇಲೆ ಬಂದಿರುವಂಥ ಎಲ್ಲ ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಕ್ವಶನ್ ಬರೋದು 28 ಮತ್ತು 29 2 ಕ್ವಶನ್ ಬರುತ್ತೆ, ಅದು 3 ಮಾರ್ಕ್ಸ್ ಮೇಲೆ. ಸೊ ಡಿಫ್ರೆನ್ಷಿಯೇಷನ್ ಹೇಗಿರುತ್ತೆ ಅದು, ಸೊ ಅದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಅಲ್ಲಿವರೆಗೂ ಕೀಪ್ ವಾಚಿಂಗ್.